ಮಾನ ಮರಿದಿದ್ಯೇನೋ? ಏನ್ ಮನುಷ್ಯರು ನೀವೆಲ್ಲ? ಒಂದು ಹೆಣ್ಣಿನ ಮಾನಭಂಗ ನಡೀತಾ ಇದ್ರೆ ನೋಡ್ತಾ ನಿಂತಿದ್ರಲ್ಲ. ನೀನು ಒಂದು ಹೆಣ್ಣ, ನಿನ್ನ ಮಾನ ಕಾಪಾಡಕ್ ಬಂದ್ರೆ ನನ್ನನ್ನೇ ಹೊಡಿತೀಯನೆ ನೀನು. ವೆರಿ ಗುಡ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಸಾರಿ ಸರ್, ಇದು ಶೂಟಿಂಗ್ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾರಪ್ಪ ನೀನು? ಯಾರು ಸರ್ ಇದು ಹೊಸ ಎಂಟ್ರಿ? ನನ್ಗೆ ಹೇಳಲೇ ಇಲ್ವಲ್ಲ ನೀವು? ಹೌದು, ಯಾರು ನೀನು? ಸರ್ ನಾನು ರಘು ಅಂತ ದುಂಡಳ್ಳಿಯಿಂದ ಬರ್ತಾ ಇದ್ದೀನಿ. ಇವತ್ತಾನೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗೋದಕ್ಕೆ ಬರ್ತಾ ಇದ್ದೆ. ಪ್ರಾಕ್ಟಿಕಲ್ ಸಾಕು, ಥಿಯರಿ ಕ್ಲಾಸ್ ಬನ್ನಿ. ಮದನ, ಎಂತಹ ಮನಮೋಹಕ ನಯನ. ನಿನ್ನ ನೋಡುತ್ತಿರೆ, ನೀ ನನ್ನ ನೋಡುತ್ತಿರೆ. ನಾ ಕಂಡೆ ನಿನ್ನ ಕಂಗಳಲ್ಲಿ ನನ್ನ ಪ್ರತಿಬಿಂಬವ. ನನ್ನ ಅರಿಯದೆ ಜಗವನ್ನೇ ನಾ ಮರೆತು ನಿನ್ನೊಳಗೆ ಒಂದಾಗಲು ಬಂದಿರುವೆ. ರಘು, I'm sorry. I'm really sorry. I am extremely sorry. ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲ ರಶ್ಮಿ. ಐ ಆಮ್ ಸಾರಿ. ಪ್ಲೀಸ್, ಐ ಆಮ್ ಸಾರಿ. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ಇವತ್ತೇನಾದ್ರೂ ಎಡವಟ್ಟಾಗಿ ಆಗುತ್ತೆ ಅಂತ. ಆಶಾ ಬೇಡ ಅಂದ್ರು ಅವಳ ಡ್ರೆಸ್ ಹಾಕೊಂಡ್ ಬಂದೆ ನೋಡು, ನಿನ್ ಕೈಲಿ ಸಿಕ್ಕಾಕೊಂಡೆ. ರಶ್ಮಿ, ರಶ್ಮಿ, ಈಗ ನನ್ನ ಆಶಾ ಎಲ್ಲಿ ಸಿಗ್ತಾಳೆ ಹೇಳೆ? ಅಕ್ಷಯ್, ನಿನ್ನ ಆಶಾ ಸಿಂಗರ್ ಅಲ್ವಾ? ಸಾಂಗ್ ರೆಕಾರ್ಡಿಂಗ್ ಇದೆ ಅಂತ ಹೇಳ್ತಾ ಇದ್ಲು. ಮೋಸ್ಟ್ಲಿ ಸ್ಟುಡಿಯೋನಲ್ಲಿ ಇರ್ಬೋದು. ಹೋಳಿ ಫಿಲ್ಮ್ ರೆಕಾರ್ಡಿಂಗ್ ಇದೆಯಂತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಅಂತೂ ರೆಕಾರ್ಡಿಂಗ್ ಮುಗಿಸಿ ನೀನ್ ಬರೋದಕ್ಕೂ ನಾನ್ ಬರೋದಕ್ಕೂ ಸರಿ ಹೋಯ್ತು ಅಲ್ವಾ? ಇಲ್ದೆ ಹೋದ್ರೆ ನೀನ್ ಕಾಯ್ತಾ ಇರ್ಲಿಲ್ಲ. ನಿನಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ದು ಸಿದ್ಧವಾಗಿರೋ ನಾನು ಒಂದು ಹಾಡು ಮುಗಿಸಿ ಬರೋವರೆಗೂ ಕಾಯಕ್ಕಾಗಲ್ವಾ?
ಇದ್ದೀರಾ? ಆಶಾ, ನಿನ್ನನ್ನು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ನಂಗೆ. ಸಾರಿ ಆಶಾ, ಸಮಾಧಾನ ಮಾಡು. ಆದಷ್ಟು ಬೇಗ ನಮ್ಮ ತಂದೆ ಒಪ್ಪಿಸಿ ನಿನ್ನ ಮದುವೆ ಮಾಡಿಕೊಂಡು ನನ್ನ ಮನೆಗೆ ಹೋಗ್ತೀನಿ. ಓಕೆ? ಸ್ಮೈಲ್ ಸ್ಮೈಲ್ ಪ್ಲೀಸ್. ಸ್ಮೈಲ್ ಯಾರ್, ಸ್ಮೈಲ್. ಓಕೆ ಓಕೆ ಓಕೆ, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಅಕ್ಷಯ್, ಪಾಪ ಟಿಫಿನ್ ಮಾಡು. ಯಜಮಾನ್ರೆ, ಚಿಕ್ಕ ಯಜಮಾನ್ರು ನಿಮ್ ಜೊತೆ ಟಿಫಿನ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಒಂದು ಅಪ್ಲಿಕೇಶನ್ ಇರ್ಲೇಬೇಕಲ್ಲ. ನನಗಾದ್ರೂ ಯಾರಿದ್ದಾರೆ ಶಿವಣ್ಣ? ಈ ಕೋಟ್ಯಾಂತರ ಆಸ್ತಿಗೆ ಅವನೇ ತಾನೇ ಸರ್ವಾಧಿಕಾರಿ. ಅವನು ಬೇಕಾದ್ ಎಂಜಾಯ್ ಮಾಡ್ಲಿ ಬಿಡೋ, ಬೇಡ ಅಂತವ್ರು ಯಾರು? ಅವನ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಅಂತೂ ಇಲ್ಲ. ಏನು, ಎಂಜಾಯ್ ಮಾಡ್ಲಿ ಬಿಡ. ಯಜಮಾನ್ರೆ, ನಾನು ಈ ಮನೆ ಉಪ್ಪು ತಿಂದೀವ್ನಿ, ಅದಕ್ಕ ಹೇಳ್ತೀವ್ನಿ. ನೀವು ಕೊಡೋ ಪ್ರೀತಿ ಸಲಿಗೆನ ನೋಡಿದ್ರೆ ಅದು ಮುಂದೆ ಅದೇ ಆಪತ್ತಾಗಬಾರ್ದು. ಶಿವಣ್ಣ, ಅವನು ನನ್ನ ಮಗ. ಹೌದಾ? ನನ್ನ ಅಂತಸ್ತಿಗೆ ತಕ್ಕ ಹಾಗೆ ಇರ್ತಾನೆ. ಈ ಶಿವಣ್ಣನ್ಗೆ ನನ್ನ ಬಗ್ಗೆ ಚಾಡಿ ಹೇಳಿಲ್ಲ ಅಂದ್ರೆ ಊಟನೇ ಸೇರಲ್ಲ ಅಂತ ಕಾಣಿಸುತ್ತೆ. ಅವನು ಯಾವಾಗ್ಲೂ ಹಾಗೇನೆ. ಶಿವಣ್ಣ, ಮೊದಲು ಅವನಿಗೆ ಟಿಫಿನ್ ಬಡಿಸು. ಟಿಫಿನ್ ಮಾಡು. ನೋಡಯ್ಯ, ನಿನಗೆ ಹಣದ ಅವಶ್ಯಕತೆ ಇದ್ರೆ ಕೀ ಕೊಡ್ತೀನಿ, ತಗೊಂಡು ಹೋಗಿ ಎಂಜಾಯ್ ಮಾಡು. ತಗೋ. ಟಿಫನ್ ಆಮೇಲೆ ಮಾಡ್ತೀನಿ ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಿ ಚೆನ್ನಿ ಅನಬೇಡ, ಚಿನ್ನ ನೋದ ಮರಿಬೇಡ, ಚಿನ್ನ ನೋದ ಮರಿಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯುವಾಗ ಅಗ್ಲೋ ತಲೆ ಬಂದು ಹಿಂಗ್ ಹಿಡ್ಕೊಂತಿದ್ಯಲ್ಲ. ನೀ ನನ್ ಮುಟ್ಟಿದ ತಕ್ಷಣ ನನ್ನೆದೆ ಡೌಡವಾ 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 ಅಂತ ಓಡ್ಕೋತಾ ಇತ್ತು ಗೊತ್ತಾ? ನೀ ನನ್ ಮುಟ್ಟದನ್ನ ಯಾರಾದ್ರೂ ನೋಡಿದ್ರೆ ಏನನ್ನಕ್ಕಿಲ್ಲ. ಒಳಗಡೆ ಅದನ್ನ ಮಾಡ್ತಾ ಇದ್ರ ಏನ ನನಗೆ ನಾಚಿಕೆ ಆಗುತ್ತೆ. ಈ ಕೋತಿ ಮುಡೋದಕ್ಕೆ ನಾಚಿಕೆ ಬೇಡ. ನನಗೆ ಕೋತಿ ಮುಂಡೆ ಅಂತೀಯ? ಬಾಯಿಲಿ ಕೋಪ ಮಾಡ್ಕೋಬೇಡ, ನಾನು ಸುಮ್ಮನೆ ಅಂದಿದ್ದು. ಹಿಂಗೆಲ್ಲ ಸಣ್ಣ ಸಣ್ಣ ಅವಮಾನ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಯಜಮಾನರು ಮಾಡಿದ್ದನ್ನ
ಹೇಳೇ ಬಿಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಯಜಮಾನ ಮಾಡಿದ್ದನ್ನ ಮಾಡೇ ಬಿಡ್ತೀನಿ. ಏನ ಬಾ ಒಳಗಡೆ ಹೇಳ್ತೀನಿ. ಬಾರೆ ನೋಡು ಅದು ಹೆಂಗೆ ಅಂದ್ರೆ ಮಕ್ಕಳು ಕೂಡ ಹಂಗೆ ಮಕ್ಕಳು ಹೇಳ್ತೀನಿ ಕೈ ಹಾಕಿ ಹಿಂಗೆ ಯಜಮಾನ್ರು ಹಿಂಗೆ ಮಾಡ್ತಾ ಇದ್ರು. ವ್ಯವರ್ಸಿ ತಂದು ಇವತ್ ನನ್ನ ಕೈ ಸಿಕ್ಕು ನೀನು ಬರ್ಕೆ ತಗೊಂಡು ನಿನ್ನ ಉಟ್ಲಿನ ಅನ್ನಿಸ್ಬಿಡ್ತೀನಿ. ಸಿಕ್ಕು ನೀನ್ ನನ್ನ ಕೈಗೆ ಮಾಡ್ತೀನಿ ನೋಡಿ ನಿನ್ನ. ನೀನು ಬರ್ಬಾರ್ದು ಬರ ನಿನ್ ಕೈ ಕಡಿನಾಗ್ರ ಕಡಿಯ ಅಗ್ಲೋತ್ತಲೆ ಬಂದು ನನ್ ಮೈ ಮುಟ್ತೀಯ ನೀನು. ಬಾರ್ಲಾ ನೀನ್ ಗಂಡ್ಸೆ ಆಗಿದ್ರೆ ಆಚೆಗ್ ಬಂದು ನನ್ ಕುತ್ತಿಗೆ ತಾಳಿ ಕಟ್ಟು. ಬಾರ್ಲಾ ನಿನ್ನು ಏನ್ ಆಚೆಗೆ ಬಾ. ಅಯ್ಯೋ ನಿನ್ನ ನಿನ್ ಮಕ್ಳಿಗೆ ಬೆಂಕಿ ಹಾಕ. ಬಾರ್ಲಾ ಬಾ ಆಚೆಗೆ ಏಡಿ ಹಂಗೇನ ನೋಡ್ತಿ. ಬಾರ್ಲಾ ಹೊರಗೆ ಬಾ ಆಚೆಗೆ ಬಾ ಅಂದ್ರೆ ನಿನ್ ಮಕ್ಕೆ. ಡ್ಯಾಡಿ ಡ್ಯಾಡಿ. ಕಾಮಾಕ್ಷಿ ನೀನ್ ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ನನಗೆ ಅರ್ಜೆಂಟ್ ಒಂದು ಸೈನ್ ಬೇಕಾಗಿತ್ತು, ಬಂದಿದ್ದೆ ಅಂತ ಹೇಳ್ಬಿಡು. ಓಕೆ ಡಾರ್ಲಿಂಗ್. ಹೌದು, ನೀವು ನಿಮ್ಮ ಮಗನಿಗೂ ಹೆದರ್ತೀರಾ? ಹೆದರ್ಲೇಬೇಕು. ಯಾರು ನಮ್ಗೆ ಹೆದರ್ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ನಮ್ಮ ಅಪ್ಪನೂ ಹೆದರ್ಬೇಕು. ಇಷ್ಟೊತ್ತಲ್ಲಿ ಇಲ್ಲೋದ್ರಿ ಇವರು. ಡ್ಯಾಡ್ ಹಲೋ ಹಲೋ ಸರ್. ಅದು ಹಲೋ ನಿಮಗೆ. ನನಗೆ ಸರ್. ಗುಡ್ ಈವ್ನಿಂಗ್ ಸರ್. ಅದೇ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈವ್ನಿಂಗ್ ಟೈಮ್ನಲ್ಲಿ ನಿಮ್ಗೇನಿಲ್ಲ ಕೆಲಸ ಅಂತ. ಅದು ಬಾಸ್ಗೆ ಸೈನ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಬರ್ತೀನಿ ಸರ್. ಹಲೋ ನೀವಾ? ನೋಡಿ ತಕ್ಷಣ 5 ಲಕ್ಷ ಕಳಿಸ್ಬೇಕು. ಹಾ ನೀವು ಈ ರೀತಿ ತಿಳ್ಕೊತೀರಿ ಅಂತಾನೆ ಅಗ್ರಿಮೆಂಟ್ ಈಗ ತಾನೇ ನಾನು ಸೈನ್ ಮಾಡಿ ಕಳಿಸಿದ್ದೀನಿ. ನಿಮಗೆ ತಕ್ಷಣ ಈಗ ಫ್ಯಾಕ್ಸ್ ಬರುತ್ತೆ ರೀ. ಹೌದು. ಓಕೆ ಓಕೆ ಓಕೆ. ಇಷ್ಟೊತ್ತಾದ್ರೂ ಬಸ್ಸೇ ಬರಲಿಲ್ಲ ನೋಡಿ, ಏನ್ ಮಾಡೋದು? ರಘು ರಘು ಸ್ಟಾಪ್. ರಘು ನನ್ ಕ್ಲಾಸ್ಗೆ ಲೇಟ್ ಆಗ್ತಿದೆ, ಪ್ಲೀಸ್ ಡ್ರಾಪ್ ಮಾಡಿ. ರಶ್ಮಿ ಇದ್ರಲ್ಲಿ ಬ್ಲೋ ಇಲ್ಲ, ಅದು ಅಲ್ಲದೆ ನಾನು ಲೇಡೀಸ್ಗೆ ಡ್ರಾಪ್ ಕೊಡೋದಿಲ್ಲ. ರಘು ಓಕೆ ಓಕೆ ಓಕೆ. ರಶ್ಮಿ ಸರಿಯಾಗಿ ಕೂತ್ಕೋ ಪ್ಲೀಸ್. ಕೀಪ್ ಕ್ವೈಟ್. ಈಗ ನಿಲ್ಸೋದಿಲ್ಲ ನೋಡು. ನನ್ನ ಮಾತು ಕೇಳಿದ್ಯಾ? ಸಾರಿಯಾ? ಸಾರಿ ರಘು. ನನಗೆ ಗೊತ್ತಿತ್ತು ನೀನ್ ನನ್ನ ಗಾಡಿ ಮೇಲೆ ಕೂತ್ರೆ ಹೀಗೆ ಆಗೋದು ಅಂತ. ಸಾರಿ ಹೇಳಿದ್ನಲ್ಲ. ನಾಳೆ ನನ್ನ ಬರ್ತ್ಡೇ, ಖಂಡಿತ ಬರ್ಬೇಕು. miss ಮಾಡಲ್ಲ ತಾನೆ? ಬಂದ್ರೆ ಆಯ್ತು ಬಿಡು. ಎಸ್ ವಿಶ್ವನಾಥ್ ಸ್ಪೀಕಿಂಗ್. ಹೌದಾ? ನೋಡ್ರಿ ಮಿಸ್ಟರ್ ರಮೇಶ್, ನನ್ನ ಪ್ರಿನ್ಸಿಪಲ್ ನಿಮಗೆ ಗೊತ್ತಾಯಿದೆ. ಮೊದಲು ವ್ಯವಹಾರ, ನಂತರ ಎಲ್ಲ. ಗೊತ್ತಾಯ್ತಾ? ನೋಡ್ರಿ ನಾನು ಯಾವ ಸೆಂಟಿಮೆಂಟ್ಗೂ ಬಗ್ಗೋನಲ್ಲ. ಮೊದಲೇನೆ ನಿಮ್ಮ ಆರ್ಡರ್ ಪ್ರಕಾರ ಎಲ್ಲರ ಕಳಿಸ್ಬಿಟ್ಟಿದ್ದೀರಲ್ಲ. ನೋಡ್ರಿ ನಾಳೆ ಬೆಳಗ್ಗೆನೆ ನಿಮ್ಮ ಡಿ ಡಿ ನಮಗೆ ತಲುಪಬೇಕು. ಇಲ್ಲ ಅಂದರೆ ಗೊತ್ತಲ್ಲ ನಮ್ಮ ವರ್ಷ ಏನು ಅಂತ. ನೀವು ಮೊದಲು ಹಣ ಕಳಿಸಿ, ನಂತರ ನಿಮ್ಗೆ ಬೇಕಾಗಿರೋ XXX ಕಳಿಸ್ತೀನಿ. ಬೆಳಿಗ್ಗೆ ತಲೆ ತಿಂತೀರಲ್ರಿ. ಛೇ ಸ್ಟೂಪಿಡ್ಸ್. ಡಾಲಿ, ನನ್ನ ತಲೆಗೆ ಔಷಧಿ ಬೇಕಾ? ನನ್ನ ಹತ್ರ ಇದೆ. ನನ್ನ ಮಗು ವಿಷಯ ಹೇಳೋಣ ಅಂತ ಬಂದ್ರೆ ಇವ್ರು ಯಾವಾಗಲೂ ಇವ್ರು ಹೋಗ್ತಲೇ ಇರ್ತಾರೆ.
ರಶ್ಮಿ, ಹ್ಯಾಪಿ ಬರ್ತ್ಡೇ ರಶ್ಮಿ. ಥ್ಯಾಂಕ್ ಯು. ವೆಲ್ಕಮ್ ರಘು. ಅದು ಸರಿ, ನನ್ನೊಬ್ಬನಿಗೆ ಯಾಕೆ ಇನ್ವೈಟ್ ಮಾಡಿದೆ? ನೀವು ನನ್ನ ಸ್ಪೆಷಲ್ ಗಿಫ್ಟ್ ಅಲ್ವಾ? ಓ ಐ ಸಿ. ಓಹ್ ರಘು, ಬನ್ನಿ ಒಳಗೆ ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಬನ್ನಿ, ಕಮಾನ್ ರಘು. ಮೇಡಮ್, ಯಾರು ಬಂದೇ ಇಲ್ಲ. ನಿಮಗೆ ಬರ್ಡೇ ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ ಮೇಡಮ್. ಅಯ್ಯೋ, ಯಾರು ಇನ್ವೈಟ್ ಮಾಡಿಲ್ಲ. ನೀವು ನನ್ನ ಸ್ಪೆಷಲ್ ಗೆಸ್ಟ್ ಅಲ್ವಾ ರಘು, ಅದಕ್ಕೆ ನಿಮ್ಮೊಬ್ಬರನ್ನೇ ಕರೆದೆ. ಮೇಡಮ್, ಏನ್ ಮೇಡಮ್ ಬರ್ಡೇನ ಈ ತರ ಸೆಲೆಬ್ರೇಟ್ ಮಾಡ್ತೀರಾ? ನನಗೆ ಮೊದಲೇ ಗೊತ್ತಿದ್ದೀರಿ, ನಾನು ಬರ್ತಾನೆ ಇರಲಿಲ್ಲ. ರಘು, ಅಯ್ಯೋ, ಇವನು ಒಬ್ಬ ಸಿನಿಮಾದಲ್ಲಿ ಹೀರೋ ಆಗಕ್ ಬಂದಿದ್ದಾನೆ. ಇವನು ಗುಂಡಳ್ಳಿ ಗುಂಡಾನೆ ನಿಜವಾಗ್ಲು. ಸೀರೆ ತಂದಿದ್ದೀನಿ ಕಣೆ. ಸೀರೆನಾ? ನಿಮ್ ಹೆಂಡತಿಗ? ನನ್ನ ಹೆಂಡತಿಗಲ್ಲ, ನಿನಗ್ ತಂದಿದ್ದೀನಿ. ಹೌದು. ಈ ಸೀರೆ ಉಟ್ಕೊಂಡು ಬಾನಲ್ಲೇ ಮಧು ಮಂಚಕ್ಕೆ ಸಿನಿಮಾಕ್ಕೆ ಇಬ್ರು ಹೋಗೋಣ. ತಟ್ಟನೆ ಉಟ್ಕೊಂಡು ಬಿರ್ನೆ ಬಂದ್ಬಿಡ್ತೀಯ. ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ 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 ಅದೇನ್ ಹೇಳ? ನಾವು ಸಿನಿಮಾಕ್ ಹೋದಾಗ ಆ ಶಿವು ಬಂದ್ಬಿಟ್ರೆ ಅವನ್ ಹೆಸರು ಹಾಕತ್ತಿ. ಅವ್ನ್ ನೋಡ್ಬಿಟ್ರೆ ಅವ್ನ್ ಏನು ಮಾಡಲ್ಲ ಕಣೆ. ಅವನ ಹೆಸರು ಹಾಕತ್ತಿ, ಅವ್ನ್ ಬೇಡ ಕಣೆ. ಆಯ್ತು, ಬೇಗ ಹೋಗಿ ಸೀರೆ ಉಟ್ಕೊಂಬಾ, ನಾನು ರೆಡಿ ಆಗಿ ಬರ್ತೀನಿ. ಮಾಡ್ತೀನಿ ತಾಳ. ಬಾನಲ್ಲಿ ಮದು ಮಂಚಕ್ಕೆ ಬರ್ತಾನೆ. ಮಂಚಕ್ಕೆ ಏನಿಲ್ಲ, ಈ ಪೌಡರ್ನಾಗೆ ತುರ್ಗಿ ಸೊಪ್ಪು ಮಿಕ್ಸ್ ಮಾಡಿ ನೀರೆಲ್ಲ ಹಾಕೋ. ನನ್ ಚಿನ್ನ ಹಾಕೊಂಡು ಪೌಡ್ರ್ ಮೆತ್ಕೊಂಡು ಬರ್ತೀನಿ. ಬಾಚನ್ಗೆ ಕೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಾದಲ್ಲೇ ಬಾದಲ್ಲೇ ಮಧು ಮಂಚಕ್ಕೆ. ಅಯ್ಯೋ, ಕಚ್ಚಾ ಇದ್ದಾರಪ್ಪ. ಅಯ್ಯೋ, ಪಿಕ್ಚರ್ಗೆ ಹೋಗ್ತೀಯ ಮಗನೇ, ಪಿಕ್ಚರ್ಗೆ ಹೋಗ್ತೀಯ. ಯಾಕಾಶ ಏನು ಮಾತಾಡ್ತಾನೆ ಇಲ್ಲ? ನನ್ನ ಮೇಲೇನಾದ್ರೂ ಬೇಜಾರ? ಇಲ್ಲ ಅಕ್ಷಯ್, ನನ್ನ ಮೇಲೆ ನನಗೆ ಬೇಜಾರಾಗ್ಬಿಟ್ಟಿದೆ. ಅಷ್ಟೊಂದು ವ್ಯತೆ ಪಟ್ಕೋಬೇಡ ಆಶಾ. ಈ ನಿನ್ ಎಲ್ಲಾ ನೋವು ಕಾರಣ ನಾನೇ. ನಾನು ಬದುಕಿರೋವರೆಗೂ ನೀನ್ ಯಾಕಂತೀಯ? ಮತ್ತೆ ಇಷ್ಟು ದಿನ ಆದ್ರೂ ನಮ್ಮ ಮದ್ವೆ ವಿಷಯ ಮಾತಾಡ್ಲೇ ಇಲ್ಲ. ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಆಶಾ, ಆದ್ರೆ ಏನಾದ್ರೂ ಒಂದು ಅಡೆತಡೆ ಆಗ್ತಾನೇ ಇರುತ್ತೆ. ನಾನ್ ಬದುಕ್ಬೇಕು, ಈ ಆಶಾ ನಿಮಗ್ ಬೇಕು ಅಂದ್ರೆ ಯಾವುದೇ ಅಡ್ಡಿ ಆತಂಕಗಳು ಬಂದ್ರು ನಿಮ್ ತಂದೆನ ಒಪ್ಪಿಸ್ಬೇಕು. ಇವತ್ತೇನೇ ಆದ್ರೂ ಸರಿ, ಖಂಡಿತ ಮಾತಾಡ್ತೀನಿ. ಈ ನಿನ್ ಸಪ್ಪೆ ಮುಖ ನೋಡ್ತಾ ಇದ್ರೆ ಒಳ್ಳೆ ಚುರುಕನ್ನುತ್ತೆ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡು. ಎಲ್ಲಿ ಸ್ಮೈಲ್ ಪ್ಲೀಸ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಯಾರವಳು? ಅದೇ ರಂಗಮೇಶ್ವರ ಮಗಳು. ನಮ್ಮ ಮಗಳಿಗೆ ಹುಟ್ಟಿತ್ತು. ಹೌದಾ? ಇದಕ್ಕೊಂದು ದಾರಿ ಮಾಡ್ಲೇಬೇಕು. ನಡಿ, ಆಮೇಲೆ ವಿಚಾರಿಸ್ಕೊತೀನಿ.
ನೋಡ್ರ ಅವ್ರ ಅಪ್ಪನ್ನ ಮನೇಲಿ ನೇಣ್ ಹಾಕಿ ಅವಳನ್ನ ಕೆನದಲ್ಲಿ ಬಿಸಾಕ್ತಾರೆ. ಈ ವಿಷಯ ಯಾರ ಮುಂದೆ ಆದ್ರೂ ಬಾಯ್ ಬಿಟ್ರೆ ನೀವು ಕೋರ್ಟಲ್ಲಿ ಬಾಯ್ ಬಿಡೋಕ್ ಮುಂಚೆ ನಿಮ್ ಬಾಯ್ ಮುಚ್ಚಿಸ್ತೇನೆ. ಹುಷಾರ್. ಇಲ್ಲ ದಣಿ, ಯಾವತ್ತೂ ಈ ವಿಷಯ ನನಗೆ ಗೊತ್ತಿಲ್ಲ. ನನ್ನ ಅಂತಸ್ತಿಯಲ್ಲಿ ಅವಳ ಅಂತಸ್ತಿಯಲ್ಲಿ ಅವಳು ಈ ಭೂಮಿ ಮೇಲೆ ಬದುಕಿರಬಾರ್ದು. ಗೊತ್ತಾಯ್ತಾ? ಏನೋ ಕ್ಷಮಿಸಿದಣಿ. ನೋಡಿದಣಿ, ನಮ್ದಂದಲ್ಲಿ ನಿಯತ್ತಿದೆ. ಅಪ್ಪಿ ತಪ್ಪಿ ನೀವು ಬಾಯ್ಬಿಟ್ರು ನಾವು ಮಾತ್ರ ಕನಸಲ್ಲೂ ಬಾಯ್ಬಿಡ. ವೆರಿ ಗುಡ್. ಬಂದ್ರ ಐ ವಾಂಟ್ ದಿಸ್. ಕೋಟ್ಯಾಧೀಶ್ವರನ ಸೊಸೆ ಆಗ್ಬೇಕು ಅಂತ ಆಸೆ. ಸ್ಟಾಪ್ ಇಟ್ ಗರ್ಲ್. ನೋಡಮ್ಮ ಆಶಾ, ನೀನೀಗ ಬೆಳೆದು ನಿನ್ನನ್ನ ತಂದೆಯಾಗಿ ತಾಯಿಯಾಗಿ ನಾನು ಜೋಪಾನ ಮಾಡಿ ಬೆಳೆಸಿದ್ದೀನಿ. ನೀ ನನ್ನ ಘನತೆ ಗೌರವಕ್ಕೆ ಕುಂದು ತರಲ್ಲ ಅಂತ ನಾನು ನಂಬಿದ್ದೀನಿ. ನಾನ್ ನಿಮ್ ಮಗಳು ತಾನೆ. ನಿಮ್ ಮರ್ಯಾದೆ ಕುಂದು ತರೋ ಅಂತ ಕೆಲ್ಸ ನಾನು ಯಾವತ್ತಾದ್ರೂ ಮಾಡ್ತೀನಾ? ಇಲ್ಲಮ್ಮ, ದೇವ್ರು ನಿನಗೆ ಒಳ್ಳೇದು ಮಾಡಲಿ. Be happy, Daddy. ಆ ಮುಕ್ಕು ನೋಡ್ಕೊಡ್ರು. ನಿನ್ ತಂದೆ ಅಂದ್ರೆ ಪಂಚ ಪ್ರಾಣ ಅಲ್ಲ, ಅದಕ್ಕೆ ನಾನು ಹೇಳ್ದಾಗ ಬರೀ, ಇಲ್ಲ ಅಂದ್ರೆ ಅವ್ರ ತಂದೆನ ಮುಗಿಸ್ಬಿಡ್ತಾರೆ. ಹೆಚ್ಚಿಗೆ ತರಲೆ ಮಾಡ್ದೆ ನಾನು ಹೇಳ್ದಾಗ ಬರೀತೀಯಲ್ಲ. ಯಾರು ಏನ್ ಬೇಕಾಗಿತ್ತು ನಿಮ್ಗೆ? ಅದನ್ನು ಹೇಳೋದಕ್ಕೆ ಬಂದಿದ್ದೀವಿ. ಯಾರು ನೀವೆಲ್ಲ? ಏನ್ ಬೇಕು ನಿಮ್ಗೆ? ನಮ್ಗೇನ್ ಬೇಕು ಅಂತ ಹೇಳ್ತೀವಿ, ಅದ್ರ ಮಾತ್ರ ಬರೀ. ಅದೇನು ಅಂತ ಹೇಳಿ. Please, ಆದ್ರೆ ನಮ್ ತಂದೆಗೇನು ಮಾಡ್ಬೇಡಿ. ನನಗೆ ಗೊತ್ತು ಮರಿ, ಬರ್ದೇ ಬರೀತೀಯ. ಅಂತ ಮೈ ಮರೆತು ಕಾಲ್ಜಾರ್ ಬಿಟ್ಟೆ ಅಂತ ಬರೀ. ಮದುವೆಗೆ ಮುಂಚೆ ಗರ್ಭಿಣಿಯಾಗ್ಬಿಟ್ಟೆ ಅಂತ ಬರೀ. ಈ ಕೆಟ್ಟ ಮುಖನ ಯಾರಿಗೂ ತೋರಿಸಬಾರ್ದು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಈ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀ. ಬರ್ದ ಆಯ್ತಲ್ಲೋ, ಕೆಳಗೆ ನೀವಪ್ಪ ಸಹಿ ಮಾಡ್ತಾನ. ಮಾಡೇ ಸಹಿ ಮಾಡಮ್ಮ, ಮಾಡೇ ಮಾಡಲೇ. ಸಹಿ ಮಾಡಾಯ್ತಲ್ಲೋ, ಎಲ್ಲಾದ್ರೂ ಕೆನಲಲ್ಲಿ ಎತ್ತಾಕ್ಬಿಡೋಣ. ಎತ್ಕೊಳ. ಎತ್ಕೋ ಎತ್ಕೋ. ಏನ್ ಸಿದ್ಧಾರ್ಥ್. ಎಸ್ ಸರ್. ಮಹಂತೇಶ್. ಸರ್. ಎಸ್ ಸರ್. ಏನಪ್ಪ, ನಾನ್ ನಿನ್ನ ಹೆಸರು ಕೂಗದ್ನಾ? ಸರ್, ಮಾಂತೇಶ್ ಆದ್ಮೇಲೆ ನಂದೇ ಅಲ್ವಾ, ನಿಮ್ಗಾಕೆ ತೊಂದ್ರೆ ಅಂತ. ನೀನೇ ಕೂಗಿದೆ ಅಲ್ವೇನ ಸಂಗಮೇಶ? ಸಂಗಮೇಶ್ ನಂತರ ನಾನೇ ಸರ್. ನಿನ್ ಮುಂದೆ ನಾನೇ ಅಲ್ವಾ ಶೀಲಾ? ಸೈಲೆನ್ಸ್ ಸೈಲೆನ್ಸ್. ಆಶಾ ಆಶಾ. ಈ ಹುಡುಗಿ ಯಾವತ್ತೂ ಕ್ಲಾಸ್ ತಪ್ಪಿಸೋದಿಲ್ಲ. ಅವಳು ಸತ್ತೋದ್ಲು ಸರ್. ನಾನ್ಸೆನ್ಸ್. ಯಾವ್ದನ್ನ ಜೋಕ್ ಮಾಡ್ಬೇಕು ಅನ್ನೋ ಜ್ಞಾನ ಬೇಡ? ಇಲ್ಲ ಸರ್, ನಾನ್ ಜೋಕ್ ಮಾಡ್ತಾ ಇಲ್ಲ. ಅವಳು ಕೆನಾಲ್ನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲು. ಪಾಪ. ಅವಮಾನ ಸಹಿಸಲಾರ್ದೆ ಅವರಪ್ಪ ನೇಣು ಹಾಕೊಂಡು ಪ್ರಾಣ ಬಿಟ್ರು. ಮರ್ಯಾದೆಯಿಂದ ಬಾಳಿದ್ರು ರಂಗಯ್ಯ ಮೇಷ್ಟ್ರು. ಏನೇ ಆದ್ರೂ ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಏನೂ ಕಾಣೋದಿಲ್ಲ. ಆತಂಕ ತೋರಿಸಿ ಮನಸ್ಸಿ ಕೈ ಕೊಟ್ಟಾಗ ಹೀಗಾಗೋದು ಸಹಜ ತಾನೆ. ಅನ್ಯಾಯವಾಗಿ ತಾನು ಬಲಿಯಾದ್ರು, ಮುಗ್ಧ ತಂದೆನೂ ಬಲಿ ಕೊಟ್ಲು. ಇದ್ರಲ್ಲಿ ಅವಳದೇ ಸರ್ ತಪ್ಪು. ಯಾವನೋ ಸ್ಟುಪಿಡು ನಂಬಿಸಿ ಮೋಸ ಮಾಡ್ದ, ಅಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲವಳು. ಛೇ, ಈಗಿನ ಕಾಲದ ಹುಡುಗಿಯರಿಗೆ ಧೈರ್ಯನೇ ಇಲ್ಲ. ಬಣ್ಣದ ಮಾತಲ್ಲಿ ಮರಳು ಮಾಡಿ ಕೂದಲೆಳೆಯಲ್ಲಿ ಕತ್ತು ಕುಯ್ಯುವಂತ ಖದೀಮ್ರಿರ್ತಾರಂತೆ. ಅವ್ರಿಗೆ ಅದೆಲ್ಲ ಹೇಗೆ ಗೊತ್ತಾಗಬೇಕು ಅಕ್ಷಯ್? ನೋಡಿ, ನಮ್ಮ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿನಿ ಮಿಸ್ ಆಶಾ. ಅವರಿಗೆ ಮೌನ ಸೂಚಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಪ್ಲೀಸ್.
ಅಕ್ಷಯ್, ಯಾಕ ಇವತ್ತು ಇಷ್ಟೊಂದು ಡಲ್ ಆಗಿದೆಯಾ? ನನಗೇನಾಗಿದೆ ಡ್ಯಾಡ್? ನಾನು ಚೆನ್ನಾಗೇ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ನಿನ್ನ ತಂದೆ ಕಣೋ, ಐ ನೋ ಯುವರ್ ಮೆಂಟಾಲಿಟಿ. ಇದನ್ನೆಲ್ಲ ನೀನೇ ನೋಡ್ಕೋಬೇಕಾ? ಹುಡುಗಿಯರು ಬರುವರು ಸರಬರಕಿ, ಹುಡುಗಿಯರು ಬರುವರು ಸರಬರಕಿ, ಅವರಿರುವರು ಬಲು ಬೆರಕಿ, ಬಲು ಬೆರಕಿ. ಕ್ಲಾಸಿಗೆ ಬಂದಾಕಿ ಇಣಿಕಿ ಇಣಿಕಿ ನನ್ನ ನೋಡಾಕಿ, ನನ್ನ ನೋಡಾಕಿ. ನಾನು ತಪ್ಪು ಮಾಡ್ಬಿಟ್ಟೆ. ಅಕ್ಷಯ್, ಆಶಾ, come on. ಆಶಾ, 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 ಆಶಾ. ನೀನೇನು ಆಶಾ ಅಲ್ಲ? ಆಶಾ 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 ಯಾಕಕ್ಷಯ್ ಯಾವಾಗ್ಲೂ ಆಶಾ ಆಶಾ ಅಂತಾನೆ ಇರ್ತೀಯ? ನಿನ್ ಮನಸ್ಸಿನಲ್ಲಿ ನನ್ಗೊಂದು ಸ್ಥಾನನೇ ಇಲ್ವಾ? ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಐ ಲವ್ ಯು. ಇಲ್ಲ, ಇವತ್ ನಾನು ಹೋಗಕ್ ಬಂದಿಲ್ಲ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಿನ್ ಮನ್ಸಿಗೆ ಸಮಾಧಾನ ಹೇಳಕ್ ಬಂದಿದ್ದೀನಿ. ನನ್ಗೆ ಯಾರ ಸಿಂಪತಿನೂ ಬೇಕಾಗಿಲ್ಲ. ಅಕ್ಷಯ್, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ನಾನು ನಿನ್ ಸಿಂಪತಿ ಹೇಳಕ್ ಬಂದಿಲ್ಲ. ಆ ಆಶೆನ ನೆನೆಸ್ಕೊಂಡು ನಿನ್ ಜೀವನ ನೀನ್ ಯಾಕೆ ಹಾಳು ಮಾಡ್ಕೋತಿದ್ಯಾ? ಆ ಆಶೆನ್ಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಆಗಿದ್ದೀನಿ? ಅವಳಿಗಿಂತ ನನಗೆ ರೂಪ ಇಲ್ವಾ? ಆಸ್ತಿ ಇಲ್ಲ, ಅಂತಸ್ತಿಲ್ವಾ? ಹೇಳು ಅಕ್ಷಯ್, ಹೇಳು. Don't touch me. I'll kick you. Get lost, I say. ಬೇಡ, ಐ ಡೋಂಟ್ ಲೀವ್ ಯು. ಐ ಲವ್ ಯು ಅಕ್ಷಯ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಶೀಲಾ, ಸಮಾಧಾನ ಮಾಡ್ಕೊ. ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಕಥೆ ಕಾದಂಬರಿಗಳೇ ಆಗ್ತಾ ಇರಲಿಲ್ಲ. ಉಮೇಶ್, ಯಾಕೋ ಅಕ್ಷಯ್ ನನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನು ಅವನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲ ಅವ್ನು ನನ್ಗೆ ಐ ಲವ್ ಯು ಅಂದ್ರೆ ಸಾಕು. ನನ್ಗೆ ಅವನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಅವನಿಂದ ನಾನು ಬದುಕಲ್ಲ. ನೋಡಿ, ನಿಮ್ಮಷ್ಟೇ ಆಳವಾದ ಪ್ರೀತಿನ ಯಾರಾದ್ರೂ ನಿಮ್ಮ ಮೇಲೆ ಇಟ್ಟಿದ್ರೆ ಅದನ್ನ ಅವ್ರು ನಿಮ್ಮ ಮುಂದೆ ತೋಡ್ಕೊಂಡ್ರೆ ನೀವು ಒಪ್ಕೊಳ್ತಾ ಇದ್ರ? ಉಮೇಶ್, ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ವೋ? ನನ್ ಹುಚ್ಚಾಗ್ತಿದ್ದೀರೋ? ನಾವು ಪ್ರೀತಿಸ್ತಾ ಇರೋದು ನಮಗ್ ಸಿಗದೇ ಇದ್ದಾಗ ಆಗೋ ದುಃಖ ಸಹಜ. ಆದ್ರೆ ನಾವು ನಮ್ಮನ್ನ ಪ್ರೀತಿಸ್ತಿರೋದನ್ನ ಒಪ್ಕೊಳ್ಳೋದ್ರಲ್ಲಿ ಇರೋ ಆನಂದನೇ ಬೇರೆ. ಹಾಗಾದ್ರೆ ಅಕ್ಷಯ್ ನಂಗೆ ಸಿಗಲ್ವ ಉಮೇಶ್? ಹೇಳು ಉಮೇಶ್, ಹೇಳು, ಹೇಳು ಉಮೇಶ್, ಅಕ್ಷಯ್ ನಂಗೆ ಸಿಗಲ್ವಾ? ಶೀಲಾ, ಕಾಲ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆ ದೇವರು ಯಾರನ್ನ ಎಲ್ಲೆಲ್ಲಿ ಸೇರಿಸ್ಬೇಕೋ ಅಲ್ಲೆಲ್ಲಿ ಸೇರಿಸ್ತಾನೆ. ನಿಮ್ ಭಾಗ್ಯದಲ್ಲಿ ಅಕ್ಷಯ್ ಇದ್ರೆ ಅವ್ರು ಎಷ್ಟೇ ದೂರ ಇದ್ರು ಸಹಿತ ಆ ದೇವರು ಒಂದು ಮಾಡೇ ಮಾಡ್ತಾನೆ. ನಿಜವಾಗ್ಲೂ ಆಗುತ್ತಾ? ಹೌದು ಶೀಲಾ, ನಾನು ಹೇಳೋ ಸತ್ಯ. ಬನ್ನಿ ಹೋಗೋಣ. ಅಕ್ಷಯ್ ಯಾವತ್ತಿದ್ರು ನನ್ನವೇ. ಅವನು ನನಗೆ ಸಿಕ್ಕೇ ಸಿಗ್ತಾನೆ. ಎಸ್.
ಚಿನ್ನ, ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಏನು ಬೇಕಾದ್ರೂ ಕೊಡ್ತೀನಿ ನಾನು ಚಿನ್ನ. ಇಷ್ಟೊತ್ತಲ್ಲೇನ್ ಮಾಡ್ತಿದ್ಯಾ? ಏನ್ ಕೆಲಸ ಗೊತ್ತಾಗಲ್ಲ. ಅಣ್ಣ ಕೂಗಿದ ಅಣ್ಣ. ಹೌದು, ತುಂಡು ತುಂಡಾಗಿ ಕತ್ತರಿಸಿ ತೆಗೆದುಕೊಂಡು ಬಾ ಅದನ್ನು. ಏನನ್ನ ಕಟ್ಟಿಗೆಯನ್ನು ಯಾಕಾಗಲೊಲ್ಲದು ತುಂಡು ತುಂಡಾಗಿರಿಸಿ ಮರದ ಗಂಟನ್ನು ಒಡೆದು ಶರವೇಗದಿಂದ ಬಂದು ಸೇರುವೆನು ಇಲ್ಲಿಗೆ. ನೀ ಹೋಗು ಅಲ್ಲಿಗೆ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಾರಲ್ಲ. ಹೋಗು ಬೇಗ ಹೋಗು. ಸ್ವಲ್ಪ ಬಟ್ಟೆ ಒಣಗಾಕೋಕೆ ಹಗ್ಗ ಕೊಟ್ಕೊಡ್ತೀರಾ? ಹಗ್ಗ ನೋಡಿ, ನಿಮ್ಗೆಲ್ಲ ಒಂದು ಹ್ಯಾಪಿ ನ್ಯೂಸ್. ನಮ್ಮ ಇನ್ಸ್ಟಿಟ್ಯೂಟ್ ನ ಸ್ಟೂಡೆಂಟ್ಸ್ಗೋಸ್ಕರ ಒಂದು ವಿಶೇಷ ಕ್ಯಾಂಪ್ ಅನ್ನ ಅರೇಂಜ್ ಮಾಡಿದೀವಿ. ಅದೇ ಫಿಲ್ಮ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕ್ಯಾಂಪ್. ನೋಡಿ, ಈ ಕ್ಯಾಂಪಿನ ಇನ್ನೊಂದು ವಿಶೇಷ ಏನಂದ್ರೆ, ನಿಮಗೆಲ್ಲ ಸವಿಸ್ತಾರವಾದ ಮಾಹಿತಿ ಕೊಡೋಕೆ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕರೊಬ್ಬರು ಆಗಮಿಸ್ತಿದ್ದಾರೆ. ಅರೆ ಅಕ್ಷಯ್, ವಾಟ್ ಎ ಸರ್ಪ್ರೈಸ್! ನಮ್ಮ ಹಾಸ್ಟೆಲ್ಗೆ ಅದು ಇಷ್ಟೊತ್ತಲ್ಲಿ. ಯಾಕೆ ಬರ್ಬಾರ್ದಾಗಿತ್ತಾ? ನಾನ್ ಬಂದಿದ್ರಿಂದ ಏನಾದ್ರೂ ತೊಂದರೆ ಆಯ್ತಾ? ಏನೋ ಹೀಗೆ ಹೇಳ್ತಾ ಇದೀಯಾ? ನೀನು ಬರೋದ್ರಿಂದ ತೊಂದರೆನಾ? ಹೆಮ್ಮೆ ಕಣೋ. ಅದು ಅಲ್ಲದೆ ಈ ಹಾಸ್ಟೆಲ್ ಕಟ್ಟಿಸಿದವರು ನಿಮ್ ತಂದೆನೇ ಅಲ್ವಾ? ನಮ್ ತಂದೆ ಕಟ್ಸಿರೋ ಹಾಸ್ಟೆಲ್ ಹೇಗಿದೆ ಅಂತ ವಿಚಾರ್ಸಕ್ ಬಂದಿಲ್ಲ, ನಿನ್ನನ್ ವಿಚಾರ್ಸಕ್ ಬಂದಿದ್ದೀನಿ. ನನ್ನನ್ನ? ಏನ್ ಸಮಾಚಾರ? ಸಮಾಚಾರನ? ಪಾಪ ಏನು ಗೊತ್ತಿಲ್ಲ ನೋಡು, ಮಾಡೋದ್ ಮಾಡ್ಬಿಟ್ಟು ಈಗ ಏನ್ ಸಮಾಚಾರ ಅಂತ ಕೇಳ್ತಾನೆ. ಅಕ್ಷಯ್, ಏನ್ ಹೇಳ್ತಾ ಇದೀಯಾ? ನಾನೇನು ಮಾಡ್ದೆ? ಇನ್ನು ಏನ್ ಮಾಡ್ಬೇಕು ಅಂತ ಮಾಡಿದ್ಯೋ? ಕ್ಯಾಂಪ್ ಬರಕ್ಕೆ ಯಾಕೆ ಹೆಸರು ಬರ್ಸಿಲ್ಲ ನೀನು? ಓಹ್, ಇದ ವಿಷಯ. ನಾನು ಇನ್ನೇನು ಅಂತ ತಿಳ್ಕೊಂಡಿದ್ದೆ. ಅಕ್ಷಯ್, ನನ್ನ ವಿಷಯ ನಿನಗೆ ಗೊತ್ತೇ ಇದೆ. ನನ್ನ ಬಟ್ಟೆಯಿಂದ ಹಿಡಿದು ಊಟ ಫೀಸು ಎಲ್ಲ ನೀನೇ ನೋಡ್ಕೊಂಡಿದ್ದೀಯ. ಇಂಥ ಪರಿಸ್ಥಿತಿಲಿ ನಿನಗೆ ಹೊರೆ ಆಗೋದಂದ್ರೇನು? ಓ, ಇದ ವಿಷಯ. ನೀನು ನಾನು ಹೊರೆ ಆಗ್ತಿದೀಯಾ? ಸಿದ್ಧಾರ್ಥ್, ಇಷ್ಟೇನೇನೋ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ಇಲ್ಲ ಅಕ್ಷಯ್, ನಮ್ಮಿಬ್ಬರು ದೇಹ ಬೇರೆ ಆದ್ರೂ ಆತ್ಮ ಒಂದೇ. ನಮ್ಮಿಬ್ಬರು ಸ್ನೇಹನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹಾಗಾದ್ರೆ ಕ್ಯಾಂಪಿಗೆ ಬರ್ಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ ಅನ್ನು? ಸಿದ್ಧಾರ್ಥ್, ನೀವು ಕ್ಯಾಂಪಿಗೆ ಬರಲ್ವಾ? ನೀವು ಕ್ಯಾಂಪಿಗೆ ಬರ್ದೇ ಇದ್ರೆ ನಾನು ಹೋಗಲ್ಲ. ಅರೆ, ನಾನು ಬರೋದಕ್ಕೂ ನೀನ್ ಬಿಡೋದಕ್ಕೂ ಏನ್ ಸಂಬಂಧ? ಅದೇನಿಲ್ಲ, ನಿಮ್ಮಂತ ಇಂಟೆಲಿಜೆಂಟ್ ಸ್ಟೂಡೆಂಟು, ಅದು ರ್ಯಾಂಕ್ ಸ್ಟೂಡೆಂಟು ನಮ್ ಜೊತೆ ಇದ್ರೆ ಒಳ್ಳೆ ಕಂಪನಿ ಇರುತ್ತೆ ಅಂತ ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳ್ದೆ. ಶೀಲಾ, ಅದ್ ಹ್ಯಾಕ್ ಬರಲ್ಲ ಅಂತ ನಾನ್ ನೋಡ್ಕೋತೀನಿ. ಬರಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ತೀನಿ. ವಾವ್, ನಾನು ಬರಲ್ಲ ಅಂದ್ರೆ ನೀವು ಬಿಡ್ತೀರಾ? ನಾನು ಬರ್ತೀನಿ, ನೀವು ದಯಮಾಡಿ. ಓಕೆ, see you. ನೋಡಿ, ನಮ್ಮ ಕಾರ್ಡ್ನಲ್ಲಿ ಅಪಾಯಕಾರಿಯಾದ ಸ್ಥಳಗಳಿವೆ, ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದೀವಿ. ನಿಮ್ಮ ಸ್ಟೂಡೆಂಟ್ಸ್ಗೆ ಎಚ್ಚರಿಕೆಯಿಂದ ಇರತ್ತೆ ಹೇಳಿ. ಆಯ್ತು ಸರ್, ಹೇಳ್ತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಲಹೆ ಕೊಟ್ರಿ. ಅಂದ ಹಾಗೆ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ ಇವತ್ತು ಫೋನ್ ಬಂತು. ಡೈರೆಕ್ಟರ್ ಶಂಕರಲಿಂಗ ಸುದ್ನಳ್ಳಿ ಅವರು ಇವತ್ತು ರಾತ್ರಿ ಹೊಸ ವರ್ಷದ ಪಾರ್ಟಿಗೆ ನಿಮ್ ಜೊತೆ ಜಾಯಿನ್ ಆಗ್ತಾರಂತೆ. ಸಂತೋಷ ಸರ್. ಓಕೆ? ಓಕೆ. ನಾನೇನ್ ಬರಲಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ನೀವು ಈ ಕ್ಯಾಂಪಿಗೆ ಬಂದಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು ಸರ್. ನಾವು ಈ ನ್ಯೂ ಇಯರ್ನ ಹೇಗಾಗೂ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದರೆ ನೀವು ಬಂದು ನಮಗೆ ಸರಿಯಾದ ದಾರಿ ತೋರಿಸಿದ್ರಿ ಸರ್, ನಮ್ಮನ್ನು ಎಚ್ಚರಿಸಿದ್ರಿ. ನಿಮ್ಮ ಕ್ಯಾಂಪಿನಲ್ಲಿ ನಿಮ್ಮೊಂದಿಗೆ 4-5 ದಿನ ಇದ್ದು ನಿಮ್ಮ ಭಾವನೆಗಳೊಂದಿಗೆ ಸ್ಪಂದಿಸೋದಕ್ಕೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನಿಸುತ್ತೆ. ನೋಡಿ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ದೃಶ್ಯನೂ ಸುಂದರವಾಗೇ ಇರುತ್ತೆ. ಅದನ್ನು ಸಹಜವಾಗಿ ನೋಡಿದಾಗ ಮೈನರ್ ಅನಿಸುತ್ತೆ. ಅದನ್ನೇ ನಾವು ಒಂದು ಚೌಕಟ್ಟಿನಲ್ಲಿ ಚಿತ್ರಿಸಿದಾಗ ಅದು ಮೇಜರ್ ಆಗುತ್ತೆ. ಅದೇ ಚಿತ್ರವನ್ನು ನಾವು ಆಳವಾಗಿ ನೋಡಿದಾಗ ಅಥವಾ ತೆರೆಯ ಮೇಲೆ ನೋಡಿದಾಗ ಇನ್ನೂ ಮೇಜರ್ ಆಗಿ ಕಾಣಿಸುತ್ತೆ. ನಾವು ತೆಗೆದಂಥ ದೃಶ್ಯಕ್ಕೆ ಜೀವಕಳೆ ಬರುತ್ತೆ. ಕಪ್ಪು ಬಿಳುಪು ಹಾಗೂ ಬಣ್ಣದ ಚಿತ್ರಗಳಿಗೆ ವ್ಯತ್ಯಾಸ ಏನು ಸರ್? ಕಪ್ಪು ಬಿಳುಪು ನಮ್ಮ ನೆನಪು, ಆದರೆ ಬಣ್ಣಗಳು ನಮ್ಮ ಕನಸು ಅಷ್ಟೇ. ಹಾಗಾದ್ರೆ ವಾಟ್ ಇಸ್ ಆಕ್ಚುಲ್ ಫ್ಯಾಕ್ಟ್? ನಮ್ಮ ಕಣ್ಣುಗಳು, ನಾನು, ನೀವು, ಈ ಸೃಷ್ಟಿಯ ಸೊಬಗು ಎಲ್ಲವೂ ಸತ್ಯ. ಹಾಗಾದ್ರೆ ಕನಸಿಗೂ ಬಣ್ಣ ಅಂತ ಹೇಗೆ ಹೇಳ್ತೀರಾ ಸರ್? ಕಪ್ಪು ಬಿಳುಪು ಶಾಶ್ವತ ಹೇಗೋ ಹಾಗೆ ದೇವರು ಬಣ್ಣಗಳಿಗೆ ಕಾಲಮಿತಿಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅದನ್ನ ಕನಸು ಅಂತ ಹೇಳಿದೆ. ಏನ್ ಸರ್, ಕಪ್ಪು ಬಿಳುಪನ್ನು ಒಪ್ಪೋದಿಲ್ಲ, ಹಾಗೆ ಬಣ್ಣಗಳನ್ನು ನಂಬೋದಿಲ್ಲ ಅಂತೀರಾ? ಹೌದು. ನಾನು ಯಾತಕ್ಕೆ ಮಾತು ಹೇಳಿದೆ ಅಂದ್ರೆ, ನಿಮ್ಮಲ್ಲಿ ಯಾರಾದರೂ ಈ ಪ್ರಶ್ನೆನ ಕೇಳಿ ಅಂತ. ಸರ್, ನಿಮ್ಮ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಕಾಲಚಕ್ರದ ಓಟಕ್ಕೆ ಬಣ್ಣಗಳು ಬದಲಾಗುತ್ತಾ ಹೋಗುತ್ತೆ. ಹಸಿರಿಲಿ ಹಳದಿ ಆಗುವಂತೆ, ಬೆಳಗೋ ಸೂರ್ಯ ಸಂಜೆಗೆ ಕೆಂಪಾಗುವ ಹಾಗೆ, ಆಗಸದ ನೀಲಿ ಕಪ್ಪಾದ ಹಾಗೆ ಈ ಸೃಷ್ಟಿಯ ಬಣ್ಣಗಳು ಪರಿವರ್ತನೆ ಆಗೋದು ನಿಮಗೆ ಗೋಚರಿಸುತ್ತೆ. ಓಹ್ ಸರ್, ನಿಮ್ ಮಾತಿನ ಆಳ ಕೇಳ್ತಾ ಹೋದ್ರೆ ನಮ್ಗೆ ಹುಚ್ಚೆ ಹಿಡ್ಬಿಡುತ್ತೆ ಸರ್. ಆದರೆ ವಾಸ್ತವಿಕತೆ ಏನು ಸರ್? ವಾಸ್ತವಿಕತೆ ನಮಗೆ ಅಂಟಿಕೊಂಡಿರೋದೇ ವಾಸ್ತವಿಕತೆ. ಅಂದ್ರೆ ಸಂಬಂಧಗಳು, ನೋವು ನಲಿವು, ಪ್ರೀತಿ ಅನುಕಂಪ, ದ್ವೇಷ ಅಸೂಯೆ, ಸೌಂದರ್ಯದ ಭೀಕರತೆಗಳು. ಇದೆಲ್ಲ ನಿಮಗೆ ನಾನು ಯಾತಕ್ಕೆ ಹೇಳಿದೆ ಅಂದರೆ, ಒಬ್ಬ ಛಾಯಾಗ್ರಾಹಕ ಇಷ್ಟೊಂದು ಆಳಕ್ಕೆ ಇಳಿದ್ರೇನೆ ತಾನು ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಚಿತ್ರಿಸಬಹುದು ಅಂತ ನಿಮಗೆಲ್ಲ ಅರ್ಥವಾಗುತ್ತೆ. ಸಿನಿಮಾದಲ್ಲಿ ನಡೆದು ಹೋದ ಘಟನೆಗಳನ್ನ ನೆಗೆಟಿವ್ನಲ್ಲಿ ತೋರಿಸ್ತಾರಲ್ಲ ಸರ್, ಅದಕ್ಕೆ ಕಾರಣ ಏನು? ವೆರಿ ಗುಡ್ ಕ್ವಶನ್ ಮಿಸ್ಟರ್ ಅಕ್ಷಯ್. ಘಟನೆಗಳಲ್ಲಿ ತಾನು ಇದ್ದವನಿಗೆ ಅದು ಪಾಸಿಟಿವ್, ಅದೇ ಕೇಳುವವರಿಗೆ ನೋಡುವವರಿಗೆ ಮಾತ್ರ ನೆಗೆಟಿವ್. ಯಾಕಂದ್ರೆ ಆ ಘಟನೆಯ ಪಾತ್ರಗಳನ್ನು ಪ್ರೇಕ್ಷಕ ಕಣ್ಣಾರೆ ಕಂಡಿರೋದಿಲ್ಲ. ಆದ್ದರಿಂದ ಪ್ರೇಕ್ಷಕ ಅದನ್ನ ಕಲ್ಪಿಸಿಕೊಳ್ಳಿ ಆ ಆಳಕ್ಕೆ ಹೋಗ್ಲಿ ಅಂತಾನೆ ಅದನ್ನ ನೆಗೆಟಿವ್ನಲ್ಲಿ ತೋರಿಸ್ತಾರೆ. ಸರ್, ನಾವೀಗ ತೆಗೆದ ಚಿತ್ರಗಳು ಯಾವ ತರ ಇರಬೇಕು ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ಹೌದು ಸರ್, ಯಾರ ಫೋಟೋನು ಬೇಕಾದರೂ ತೆಗಿಬೋದಾ ಸರ್? ಬೆಟ್ಟ ಗುಡ್ಡ ಹಾಗೇನಿಲ್ಲ. ಹಳ್ಳಿ ದೃಶ್ಯ ಆಗಿರ್ಬೋದು, ಪ್ರಾಣಿಗಳದೇ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳದೇ ಆಗಿರ್ಬೋದು, ಎನಿ ಒನ್, ಯಾವುದಾದ್ರೂ ಸರಿ. ಅಬ್ಬಬ್ಬಬ್ಬಬ್ಬ, ಹಾಗಾದ್ರೆ ಹುಡುಗಿಯರ ಫೋಟೋ ತೆಗೆದ್ರು ಓಕೆನಾ ಸರ್?
ಏಯ್ ನಿನ್ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲಮ್ಮ. ಎಪ್ಸು ನನ್ನ ಎಪ್ಸು ನನ್ನ ನಿಜವಾಗ್ಲೂ ಸೊಂಟ ಉಳುಕ್ಬಿಟ್ಟಿದೆ ಕಣೋ. ಅಕ್ಷಯ್ ಇಷ್ಟು ಹೆಲ್ಪ್ ಮಾಡಕ್ ಆಗೋದಿಲ್ವೇನೋ? ಅಕ್ಷಯ್ ಪ್ಲೀಸ್ ಹೆಲ್ಪ್ ಮಾಡು. ಏಯ್ ಶೀಲಾ, ಏನಾಯ್ತು ನಿಂಗೆ? ಇದೆಲ್ಲ ಡ್ರಾಮಾ, ನನ್ ಮುಂದೆ ನಡೆಯಲ್ಲ. ಪ್ಲೀಸ್ ಅಕ್ಷಯ್. ಅಶೋ. ಏ ಶೀಲಾ, ನಿನ್ ಏನಾದ್ರೂ ಒಂದು ಆಗ್ತಾನೆ ಇರುತ್ತಲ್ಲ. ನಿನ್ ಏನಾಯ್ತು ಈಗ? ನಿಜವಾಗ್ಲೂ ಸೊಂಟ ಉಳುಕ್ಬಿಟ್ಟಿದೆ ಕಣೋ. ಪ್ಲೀಸ್ ಅಕ್ಷಯ್ ಹೆಲ್ಪ್ ಮಾಡು. ಏನ್ ಮಾಡ್ಬೇಕೆ ನಾನೀಗ? ಎತ್ತು ನನ್ನನ್ನ. ಸರಿ ಬೇಗ ಅಕ್ಷಯ್. ಮೆಲ್ಗೆ. ಇಲ್ಲ ಇಲ್ಲಿ ಇನ್ನು ಇಲ್ಲೇನೆ ಇನ್ನು ಮೇಲೆ ಇಲ್ಲ. ಏಯ್ ಚಿಟ್, ಏನ ಮೇಲೆ ನಾಟಕ ಆಡ್ತಾರೆ. ಸಾರಿ. ಹೋಗ್ತೀಯಾ? ಹೋಗು. ನೀನೆಲ್ಲೇ ಹೋದ್ರು ನೀನ್ ಹಿಂದೆನೇ ಬರ್ತೀನಿ. ಹಾಯ್ ಅಕ್ಷಯ್. ಅಕ್ಷಯ್ ಅಕ್ಷಯ್, ನಾನು ಇಷ್ಟು ಜೋರಾಗಿ ಕೂಗ್ಕೋತಾ ಇದ್ದೀನಿ. ನೀನ್ ಫೋಟೋ ತೆಗಿಯಕ್ ಬಂದಿದ್ಯೋ ಇಲ್ಲ ಕನಸು ಕಾಣಕ್ ಬಂದಿದ್ಯೋ? ಕನ್ಸ? ಇಲ್ಲ ಶೀಲಾ, ನಿಜಾನೇ. ಯಾವ್ದು ನಿಜ? ನೀನ್ ಕನಸು ಕಾಣ್ತಿರೋದಾ ಇಲ್ಲ ಫೋಟೋ ತೆಗಿತಿರೋದಾ? ಎರಡೂನು. ನೀನ್ ನೋಡ್ಬೇಕು ಶೀಲಾ ಆ ಫೋಟೋನ. ಹೌ ಬ್ಯೂಟಿಫುಲ್ ಗೊತ್ತಾ? ನೀನ್ ಫೋಟೋ ತೆಗ್ದಿ ಸಾಕು, ಮೇಲ್ ಬಾ. ಓಕೆ ಬಾ. ಅದ್ಯಾವ್ದಪ್ಪ ಅಷ್ಟೊಂದು ವಿಚಿತ್ರವಾದ ಪ್ರಾಣಿ? ಸಸ್ಪೆನ್ಸ್. ರಾತ್ರಿ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ಫಸ್ಟ್ ನಿಂಗೆ ತೋರ್ಸೋದು. ಓಕೆ? ನನ್ ಮೇಲೆ ಅಷ್ಟು ಪ್ರೀತಿ ಇಟ್ಟಿದೆಯಲ್ಲ, ಅಷ್ಟೇ ಸಾಕು. ನನ್ನ ಮುದ್ದು ಶೀಲಾ ಅಲ್ವಾ ನೀನು? ನಿನಗ್ ತೋರಿಸ್ದೆ ಇನ್ಯಾರಿಗೆ ತೋರಿಸ್ಲಿ? ಮತ್ತೆ ರಾತ್ರಿ ತೋರಿಸ್ತೀಯಾ? ನಿನ್ನಾಣೆ, ನಿಮ್ಮ ಅಪ್ಪನಾಣೆ. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಂಗೆ? ನಿನ್ನ ನಂಬಿಕೆಯಿಂದ ತಾನೆ ನಾನು ಈ ಕ್ಯಾಂಪಿಗೆ ಬಂದಿದ್ದು. ನೀವು ತೋರಿಸೋದಕ್ಕಿಂತ ಮೊದಲು ನಾನು ನಿನ್ಗೊಂದು ತೋರಿಸ್ತೀನಿ, ಬಾ. ಅಯ್ಯೋ ಶೀಲಾ, ಬೇಡ ಕಣೆ, ನಿನಗ್ ದಮ್ಮಯ್ಯ ಅಂತೀನಿ. ನನ್ ಬಿಟ್ಬಿಡು ಚಿನ್ನ. ಫೋನ್ ಬಿಡೋದಾ? ಇಂಪಾಸಿಬಲ್. ಈ ಜನ್ಮದಲ್ಲಿ ನಿನ್ನ ಹಾಗೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನು ಅದನ್ನ ನೋಡ್ಲೇಬೇಕು. ಬಾ ಅಕ್ಷಯ್. ಬೇಡ ಕಣೆ, ಬಾ ಅಂದ್ರೆ ಬರ್ಬೇಕು. ಫೋರ್ಸ್ ಮಾಡಬೇಡ ನೋಡು. ನೀನ್ ಈಗ ಫೋರ್ಸ್ ಮಾಡ್ತಾ ಇದ್ರೆ ನಾನ್ ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ ನೋಡು. ಹೌದಾ? ಡೋಂಟ್ ವೇಸ್ಟ್ ಟೈಮ್. ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತು ಮಾಡೋದನ್ನ ಈಗ್ಲೇ ಮಾಡು ಅಂತಾರೆ ದೊಡ್ಡವರು. ನನ್ನ ಸ್ವಲ್ಪ ಮೇಲ್ ಹಚ್ಚು, ನಾನು ತೋರಿಸ್ತೀನಿ. ಹತ್ತು ಬೇಗ. ಕಮ್ ಆನ್. ಅಲ್ಲೋಡು. ಎಲ್ಲಿ? ಆ ಫಾಲ್ಸ್ ಹತ್ರನಾ? ಏನಿದು? ಏನೇ ಕಾಣ್ತಾ ಇಲ್ಲ? ಅಲ್ಲಿ
ಸಿದ್ಧಾರ್ಥ್, ಯಾಕೋ ನಿದ್ದೆ ಬರ್ಲಿಲ್ವಾ? ಏನಿಲ್ಲ ಅಕ್ಷಯ್, ಈಗ ತಾನೇ ಡೆವಲಪ್ ಮಾಡಿ ಪ್ರಿಂಟ್ ಹಾಕ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಫ್ಯಾಂಟಾಸ್ಟಿಕ್ ಐಸೆ. ಡೆವಲಪ್ ಮಾಡಿ ಪ್ರಿಂಟ್ ತೆಗೆದಿದ್ದೀನಿ. ನೀನ್ ತೆಗೆದ ಫೋಟೋನ ನನಗ್ ತೋರಿಸ್ಬೋದು, ಬಟ್ ನಾನ್ ತೆಗೆದ ಫೋಟೋನ ನಾನ್ ಮಾತ್ರ ನೋಡ್ಬೋದು, ನಿನಗ್ ತೋರ್ಸಕ್ಕಾಗಲ್ಲ. ಸರಿ ಬಿಡು, ಹಾಗಾದ್ರೆ ನಿನ್ ಫೋಟೋನ ನೀನ್ ತೋರ್ಸಕ್ ಆಗಲ್ಲ ಅಂದ್ಮೇಲೆ ನನ್ನ ಫೋಟೋನ ನೀನ್ ನೋಡೋದು ಬೇಡ. ಏಯ್, ಮಿಸ್ಟೇಕ್ ಮಾಡ್ಕೋಬೇಡ್ವೋ. ಆ ಫೋಟೋ ಇರೋದು ಇಲ್ಲಿ. ಓಹೋ, ಲವ್ ಕೇಸಾ? ಹೌದು ಸಿದ್ಧಾರ್ಥ್, ಅವಳ ಸೌಂದರ್ಯನ ವರ್ಣಿಸೋಕೆ ಕನ್ನಡ ಡಿಕ್ಷನರಿಲಿ ಅಕ್ಷರನ ಇಲ್ಲದೆ ಕೊರಗ್ತಾ ಇದ್ದೀನಿ. ಹಾಗಾದ್ರೆ ಬೆಳಿಗ್ಗೆ ಎಕ್ಸಿಬಿಷನ್ಗೆ ಚಕ್ಕರೆ ಅನ್ನು. ಎಕ್ಸಿಬಿಷನ್ಗೆ ಅಲ್ಲ ಕಣೋ, ಒಂದ್ ವೇಳೆ ಅವಳು ನನಗೆ ಸಿಗದೆ ಹೋದ್ರೆ ನಾನು ಈ ಪ್ರಪಂಚಕ್ಕೆ ವಿದಾಯ ಹೇಳ್ಬಿಡ್ತೀನಿ. ಹಾಗೆ ಮಾಡ್ಬಿಟ್ಟಿಯಪ್ಪ. ಗುಡ್ ನೈಟ್. ಗುಡ್ ನೈಟ್. ಅಕ್ಷಯ್, ಏ ಅಕ್ಷಯ್, ಯಾಕೆ ಹೀಗ್ ಮಾಡಿದ್ಯಾ? ನಾನು ಯಾಕೆ ಹೀಗ್ ಮಾಡ್ದೆ? ಹೋಗಿ ಕಣಿ ಕೇಳು. ಏನಿದ್ ಕಣ್ಣು ನೀರು? ಕಣ್ಣಲ್ಲಿ ನೀರಾ? ನೀನ್ ಸುಳ್ಳು ಹೇಳಿದ್ರು ನಿನ್ ಮುಖ ಸುಳ್ಳು ಹೇಳಲ್ಲ ಕಣೋ. ನನ್ನ ಮೇಲಾಣೆ, ಏನಾಯ್ತು ಹೇಳೋ? ಶೀಲಾ, ಶೀಲಾ, ಅಕ್ಷಯ್, ನನ್ನ ಆಶಾ, ಶೀಲಾ, ಅಕ್ಷಯ್, ಏ ಅಕ್ಷಯ್, ಯಾಕೆ ಚಿಕ್ಕ ಮಗು ತರ ಅಳ್ತಿದ್ಯಾ ಅಕ್ಷಯ್? ಪ್ಲೀಸ್ ಅಕ್ಷಯ್, ಕೂಲ್ ಡೌನ್ ಅಕ್ಷಯ್, ಕೂಲ್ ಡೌನ್. ಯಾಕೆ ಇಷ್ಟು ಎಮೋಷನಲ್ ಆಗ್ತಿದ್ಯಾ? ನೋಡಿ, ಸಮಾಧಾನ ಮಾಡ್ಕೋ ಅಕ್ಷಯ್. ನೋ, ನಿನ್ನ ಆಶಾ ಸತ್ತು ಸ್ವರ್ಗದಲ್ಲಿದ್ದಾಳೆ. ಅವಳು ನಿನ್ನೂ ನೀನ್ ಮರ್ತಿಲ್ವಾ? ನೋ, ನನ್ನ ಆಶಾ ಸತ್ತಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ ಶೀಲಾ, ನಾನು ಅವಳನ್ನ ನೋಡ್ದೆ, ಅವಳು ಸತ್ತಿಲ್ಲ. ನಿನ್ಗೆಲ್ಲ ಭ್ರಮೆ, ಅದಕ್ಕೆ ಹೇಗೆಲ್ಲ ಮಾತಾಡ್ತಿದ್ಯಾ? ನೋಡು, ಈ ಫೋಟೋ ನೋಡು, ನಿನಗೆ ಏನ್ ಅನ್ಸುತ್ತೆ? ಅವಳು ನನ್ನ ಆಶಾ ಅಲ್ವಾ? ಈ ಹಳ್ಳಿ ಗುಗ್ಗು ನಿನ್ ನಾಶನಾ? ನಿನ್ಗೆಲ್ಲ ತಲೆ ಕೆಟ್ಟಿದೆ ಅನ್ಸುತ್ತೆ. ಹೌದು, ನನಗೆ ತಲೆ ಕೆಟ್ಟಿದೆ. ಎಸ್, ಐ ಆಮ್ ಮ್ಯಾಡ್. ಎಸ್. ಅಕ್ಷಯ್, ನನ್ ಮಾತ್ ಕೇಳು ಸ್ವಲ್ಪ. ಅವಳು ಸತ್ತು ಹೋಗಿದ್ದಾಳೆ. ನೋ, ಇನ್ ಯಾವತ್ತೂ ನನ್ನ ತಂಟೆಗೆ ಬರಬೇಡ. ಹೊರಟೋಗು. Get up! Please leave me alone. ಹೋಗು. ಅಕ್ಷಯ್, ಏ ಅಕ್ಷಯ್, ಯಾಕೆ ನಿದ್ರೆ ಬರ್ಲಿಲ್ವಾ? ಹೇಗೆ ಬರುತ್ತೆ ಆಶಾ? ಎಷ್ಟು ಹೆಣ್ಗಳ ನಿದ್ದೆ ಕೆಡಿಸ್ತು ನೀನು. ನೀನು ಹಾಯಾಗಿ ಮಲ್ಗಿರ್ಬೋದಿತ್ತಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನೀಗ ತುಂಬಾ ಬದಲಾಗಿದ್ದೀನಿ ಆಶಾ. ಯಾಕಾಶಾ, ನನ್ನ ಸ್ಥಿತಿ ನಿನಗೆ ನಗುತ್ತಂತ? ಬೇಷ್ ಬೇಷ್ ಅಕ್ಷಯ್, ನಿನಗೂ ಅಳಕ್ ಬರುತ್ತೆ. ಯಾಕಾಶಾ, ನನ್ನ ಹೃದಯನೇ ಇಲ್ಲ ಅನ್ಕೊಂಡಿದ್ಯಾ? ನೋಡು ಆಶಾ, ನಿನ್ನ ನೆನಪಲ್ಲೇ ನಾನು ಹೇಗಾಗಿದ್ದೀನಿ. ಹೃದಯ? ಆ ಹೃದಯ ನಿನಗಿದೆಯಾ ಅಕ್ಷಯ್? ಹಾ, ಇದೆ. ಅದ್ರ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ಏನಿದು ಅಕ್ಷಯ್, ನನಗ್ ವಂಚನೆ ಮಾಡುವಾಗಿಲ್ಲದ್ದು ಈಗ ಹೇಗ್ ಬಂತು? ಆಶಾ, ಆಶಾ, ನಿನಗೆ ಗೊತ್ತಿಲ್ಲ, ನಿನಗಾಗಿ ನಾನು ಎಷ್ಟು ನೊಂದಿದ್ದೀನಿ. ನಿನ್ನಿಂದಾಗಿ ನನಗೆ ಜೀವನದ ಜಿಗುಪ್ಸೆ ಆಗಿ ಹೋಗಿದೆ. ಐ ಲವ್ ಯು,
ಲವ್ ಯು ಆಶಾ, ಪ್ಲೀಸ್ ಬಿಲೀವ್ ಮೀ. ಯು ಫೂಲ್. ರಘು, ಏನ್ ರಘು ಇಷ್ಟೊಂದು ಕುಡಿತಾ ಇದ್ಯಾ? ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೆವಿ ಡ್ರಂಕರ್ ಆಗ್ಬಿಟ್ಟಿದ್ಯಲ್ಲ. ಕುಡಿಬಾರ್ದು. ಕುಡಿಬಾರ್ದು? ಕುಡಿಬಾರ್ದು ಅಂತ ನೀ ಹೇಳ್ತಿದೀಯಾ? ಕುಡಿಯೋದನ್ನ ಕಲಿಸಿದ್ದೆ ನೀನು. ಕುಡಿದ್ರೆ ಕುಡುಕ ಅಂತೀಯ, ಕುಡಿದೇ ಇದ್ರೆ ಹಳ್ಳಿ ಗುಗ್ಗು ಅಂತೀಯ. ಎಲ್ಲಿ ಯಾವ ಬುಕ್ ಓದ್ತಾ ಇದೀಯ ನೀನು? ಅಯ್ಯೋ, ಇಂಥ ಬುಕ್ಸ್ ಎಲ್ಲ ನೀನ್ ಓದ್ತಾ ಇದ್ರೆ ತಲೆ ಗಿಟ್ಟೋಗುತ್ತೆ ಅಷ್ಟೇ. ಅದು ಬೇಡ, ಇದು ಬೇಡ. ನನ್ನ ತಲೆ ಕೆಡಿಸ್ತಾ ಇರೋದು ಪುಸ್ತಕ ಅಲ್ಲ, ನೀನು. ಐ ವಾಂಟ್ ಯು. ರಘು, ಕೊನೆಗೂ ನೀನೇ ಗೆದ್ಬಿಟ್ಟಿಯಲ್ಲ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಬೇಕು. ಇದು ಪ್ರೀತಿನ? ಇದು ಪ್ರೀತಿ ಅಲ್ಲ, ಬರೀ ಕಾಮ. ಪ್ರೀತಿ ಇನ್ನು ಮುಖಾನಿ ಕಾಮ ಅಲ್ವಾ? ನಿನ್ನ ನಂಬಿ ನನ್ನನ್ನೇ ನಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ ರಘು. ಅದು ನಿನ್ನ ಬಯಕೆ ತಾನೆ. ನೀನು ನನ್ನ ಮೊದಲಿಂದಲೂ ಇಷ್ಟಪಟ್ಟೆ, ಅದನ್ನ ನಾನು ಈಗ ಈಡೇರಿಸಿದೆ. ಇದನ್ನೆಲ್ಲ ಪ್ರೀತಿ ಪ್ರೇಮ ಅಂತ ತಿಳ್ಕೊಳ್ಳೋ ಮೂರ್ಖ ನಾನು. ರಘು, ಪ್ಲೀಸ್ ನನ್ನ ಕೈ ಬಿಟ್ಬೇಡಿ. ನನ್ನ ತಮ್ಮಯ್ಯ ಅಂತೀನಿ. ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಖಂಡಿತ ಬದುಕಿರೋಲ್ಲ, ಖಂಡಿತ ಬದುಕಿರೋಲ್ಲ. ಯಾಕೆ ಕಿರ್ಚ್ಕೋತೀಯ? ಎಲ್ಲರೂ ಬೆಟ್ಟ ಗುಡ್ಡ ಕಾಡು ಅಂತ ಸುತ್ತಾಡಿ ಸುಸ್ತಾಗಿ ಮಲಗಿದೆ. ನೀನೇನೇ ಹೇಳೋದಿಲ್ಲ, ಆ ಬೆಟ್ಟದ ಹತ್ರ ಇರೋ ಡ್ಯಾಮ್ ಹತ್ರ ಬಂದು ಹೇಳು. ಅದೇನ್ ದುಃಖ ತೋಡ್ಕೋತಿ ತೋಡ್ಕೋ. ರಘು, ನಾನು ಮೋಸ ಮಾಡ್ಬಿಟ್ಟೆ, ಮೋಸ ಹೋಗ್ಬಿಟ್ಟೆ, ನಾನು ಮೋಸ ಹೋಗ್ಬಿಟ್ಟೆ. ರಘು, ರಶ್ಮಿ, ನೀನೇನೇ ಹೇಳೋದಿದ್ರು ದೂರದಿಂದ ಹೇಳು. ನಿನ್ನ ಕರೆಸಿದ್ದು ಅಪ್ಪಿ ಮುದ್ದಾಡೋಕಲ್ಲ. ರಘು, ನೀನ್ ಇಷ್ಟೊಂದು ಕಟ್ಕ ಅಂತ ಭಾವಿಸಿರ್ಲಿಲ್ಲ. ಮೊದ್ಲಿನ ರಘು ನೀನಲ್ಲ. ಆ ಮುಗ್ಧತೆಗೆ ಮಾರ್ ಹೋಗಿನೆ ನಾನು ನಿನ್ನ ಪ್ರೀತಿಸಿದ್ದು. ನಿನ್ ಮನಸ್ಸು ಕೊಡು ಅಂತ ನಾನು ಹೇಳಿದ್ನ? ಹೇಳಿಲ್ವಲ್ಲ. ಅದು ಅಲ್ದೆ ನಿನ್ನ ದೇಹನಂತೂ ನಾನು ಬಯಸೇ ಇರ್ಲಿಲ್ಲ. ಈಗ ನನ್ ಗತಿ? ದೇವ್ರೇ ಗತಿ. ಪಕ್ಕದಲ್ಲಿ ನದಿ ಇದೆಯಲ್ಲ, ಹಾರ್ಕೊಂಡ್ಬಿಡು. ಇಲ್ಲ ಅಂದ್ರೆ ವೆರಿ ಸಿಂಪಲ್, ಜಸ್ಟ್ ಡ್ರೀಮ್ ಅಂತ, ಅಂದ್ರೆ ಯೌವನದ ಕನಸು ಅಂತ ಮರ್ತು ಬಿಡು. ಏನಂದೆ ನೀನು? ದೇಹ ಸಂಬಂಧನ ಜಸ್ಟ್ ಫಾರ್ ಡ್ರೀಮ್ ಅಂತೀಯಾ? ನಾಚಿಕಾಗಲ್ವೇನ ಹೀಗೆಲ್ಲ ಮಾತಾಡಕ್ಕೆ? ಏನು ನಾಚಿಕೆನಾ? ಏಯ್, ಅದರ ಅರ್ಥ ನಿನಗೆ ಗೊತ್ತಿದ್ಯಾ? ಹೇಳೋದು ಆಚಾರ, ತಿನ್ನೋದು ಬದನೆಕಾಯಂತೆ. ನೀನು ಆಷಾಢ ಜೀವನದಲ್ಲಿ ಆಟ ಆಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಎಷ್ಟೇ ಆಟ ಆಡಿದ್ರು ಆಶಾ ನನ್ನ ಮೇಲೆ ಅಚ್ಚಾಗೋದ್ಲು. ಆ ಪಾಪಕ್ಕೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ನೀನ್ ಬೇಕಾದನ್ನು ನಾನು ಪಟ್ಟ ನೋವಿನಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಅವಳು ಕೈ ಬಿಡಬೇಡ. ಪಾಪಿ ಸಮುದ್ರಕ್ಕೆ ಹೋದ್ರು ನೀರು ಮೊಣಕಾಲುದ್ದಾನೆ ಅಂತೆ. ನನಗ್ ಬುದ್ಧಿ ಹೇಳಕ್ ಮೊದಲು ನೀನೇನು ಅಂತ ತಿಳ್ಕೊ. ನಾನು ಈ ರೀತಿ ಆಗೋದಿಕ್ಕೆ ಬೆಳೆದ ಪರಿಸರನೇ ಕಾರಣ. ಅಕ್ಕರೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮನುಷ್ಯತ್ವ ಇದನ್ನೆಲ್ಲ ಕಲಿಸ್ಬೇಕಾದವಳು ತಾಯಿ. ಬಟ್ ಆ ತಾಯಿ ಮುಖನೇ ನಾನು ನೋಡ್ಲಿಲ್ಲ. ಆದ್ರೆ
ನನ್ನ ತಂದೆ ಅಂತೂ ಸದಾ ದುಡ್ಡಿನ ಬೆನ್ನು ಹತ್ತಿದ್ದಾರೆ. ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ ಒಂದ್ಸಲಿನೂ ಕಣ್ಣೆತ್ತು ಸಹ ನೋಡಿಲ್ಲ. ನಾನು ದುಡ್ಡಿನ ಅಮಲಿನಲ್ಲಿ ಅಪ್ಪಟ ಅಪ್ಪಟ ಚಿನ್ನದಂತಿರೋ ನನ್ನ ಆಶನಿಗೆ ಮೋಸ ಮಾಡಿದೆ. ನಾನು ಪಾಪಿ ನಿಜ. ಆದ್ರೆ ನೀನು ಆದರ್ಶನೇ ಉಸಿರಾಗಿ ಬೆಳೆದವನು, ಶುಭ್ರವಾಗಿರೋ ಹಳ್ಳಿಯ ಪರಿಸರದಿಂದ ಬಂದವನು. ನೀನ್ ಹೇಳೋದೆಲ್ಲ ನಿಜ. ನ್ಯಾಯ ನೀತಿ ಧರ್ಮದಿಂದ ಬಾಳೋದಿಕ್ ಬಿಟ್ರಲ್ವೇ ಈ ಪರಿಸರ. ಯಾವತ್ತು ನನ್ನ ಬಾಯಿಗೆ ಬಾಟ್ಲು ಬಂತೋ ಅವತ್ತೇ ನನ್ನ ನಾಚಿಕೆ ಸತ್ತು ಹೋಯ್ತು. ಯಾವತ್ತು ನನ್ನ ಬೆರಳಿಗೆ ಸಿಗರೇಟ್ ಬಂತೋ ನನ್ನ ಶುಭ್ರವಾದ ಆಚಾರಗಳೆಲ್ಲ ಸುಟ್ಟು ಬೂದಿ ಆಯ್ತು. ಇದು ನನ್ನ ಪರ್ಸನಲ್ ಮ್ಯಾಟರ್. ಇದನ್ನ ನಾನು ಫಾಲೋ ಮಾಡ್ತೀನಿ. ನಿನ್ನ ತಟ್ಟೆಯಲ್ಲಿ ಕತ್ತೆ ಬಿದ್ದು ಓಡಾಡ್ತಾ ಇದೆ, ಮೊದಲು ಅದನ್ನು ಓಡಿಸು, ಆಮೇಲೆ ನನ್ನ ತಟ್ಟೆಯಲ್ಲಿರೋ ಹುಳನ ಓಡಿಸು. ಧೈರ್ಯವಾಗಿ ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ಈ ಕ್ಯಾಂಪ್ ಮುಗಿಯೋದ್ರಲ್ಲಿ ಯಾವುದಾದ್ರೂ ಒಂದು ನಿರ್ಧಾರ ಆಗೇ ಆಗುತ್ತೆ. ನಾನು ಬರ್ತೀನಿ ಲಕ್ಷ್ಮಿ. ಭಾಗ್ಯ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ ಅಂತ. ಶಾಂತಕ್ಕನ್ ಮನೇಲಿ ಕಲರ್ ಟಿವಿ ತಂದಿಲ್ವಾ, ಅದ್ರಲ್ಲಿ ದಾರಿ ತಪ್ಪಿದ ಮಗ ಪಿಕ್ಚರ್ ಹಾಕಿದ್ರು, ನೋಡಕ್ ಹೋಗಿದ್ವಿ. ಅಕ್ಕ, ಈ ರೀತಿ ನಿನ್ನ ಮಕ್ಕಳನ್ನ ಮನೆ ಮನೆ ಅಡ್ಡಾಡೋ ಚಾಳಿ ಕಳಿಸ್ಬಿಟ್ರೆ ಮುಗಿದೋಯ್ತು. ಈ ಹಳ್ಳಿ ಜನ ದಾರಿ ತಪ್ಪಿಸ್ಬಿಡ್ತಾರೆ. ಅಮ್ಮ, ನಾವು ಟಿವಿ ನೋಡಕ್ ಹೋಗಿತ್ತಪ್ಪ. ನನಗಂತೂ ಸ್ವಾತಂತ್ರ್ಯನೇ ಇಲ್ಲ. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅಲ್ಲಿ ನಿಂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಇದೇ ಆಗೋಯ್ತು. ನಿನ್ ತಮ್ಮ ಇದನ್ನಲ್ಲ, ಸಂಶಯದ ಪೀಡೆ. ಅವ್ರು ಹೇಳೋದು ನಿನ್ ಒಳ್ಳೇದಕ್ಕೆ ತಾನೇಮ್ಮ. ಮದ್ವೆ ವಯಸ್ಸಾದ್ರೂ ಅವ್ರು ಇವ್ರ ಮನೆ ಸುತ್ತದ್ ಬಿಡ್ಲಿಲ್ಲ. ಅಮ್ಮ, ಅದು ಏನಮ್ಮ ನಿನ್ ಕಾಟ? ಈ ಭಾಗ್ಯ ನೀನೇ ಹೇಳೆ. ನಿನಗ್ ಬೇಕಾಗಿದ್ದು ನೀನೇ ಹೇಳಮ್ಮ. ಇವಾಗ ಹೋದ್ನಲ್ಲ ಅಮ್ಮನ್ ತಮ್ಮ ಹೆಂಗೆಂಗೋ ಆಡ್ತಾನೆ. ಅಮ್ಮ, ಪ್ರವಾಸಿ ಮಂದಿರದಲ್ಲಿ ಯಾರೋ ಫಿಲ್ಮ್ನವ್ರು ಬಂದಿದಾರಂತಮ್ಮ. ಬಂದ್ರೆ ಏನಂತೆ ಈಗ? ಅವರು ಎಲ್ರಿಗೂ ಸಿನಿಮಾ ತೋರಿಸ್ತಾರಂತೆ. ಅಮ್ಮ, ನಾವು ಹೋಗೋಣ. ನನಗೆ ಯಾಕಮ್ಮ ಈ ವಯಸ್ಸಿನಲ್ಲಿ ಸಿನಿಮಾ ಅದು ಇದು ಅಂತ. ಭಾಗ್ಯ ಬರ್ತಾಳೆ, ಅವಳು ಕರ್ಕೊಂಡು ನೋಡ್ಕೊಂಡ್ ಬಾ. ಅಮ್ಮ, ಹೋಗಿ ಊಟ ಮಾಡಿ ಹೋಗೋಣ. ಎಲ್ಲಿಗೆ ಹೊಂಟೆ ಅಕ್ಷಯ್? ಬಾರೆ ಇಲ್ಲಿ. ಎಲ್ಲಿಗೆ ಹೊಂಟೆ ಅಂತ ಕೇಳ್ತೀಯಾ? ನಾನೆಲ್ಲಿಗೆ ಹೋದ್ರೆ ನಿನ್ಗೇನಯ್ಯ? ಮುಹೂರ್ತದ ಮೊದಲೇ ಅಪ್ಶಕುನ. ಮುಹೂರ್ತನ? ಮತ್ಯಾವ ಹಕ್ಕಿ ಮೇಲೆ ಕಣ್ಣಾಕಿ ಮುಹೂರ್ತ ಫಿಕ್ಸ್ ಮಾಡಿದ್ಯಾ? ಹಕ್ಕಿಗಿಕ್ಕೆಲ್ಲ ನೆಲ ನೆಕ್ಕಂಗಿಕ್ತೀನಿ. ನನಗೆ ಗೊತ್ತಿಲ್ವಾ ನಿಂತಾಳಿ? ಮೆತ್ತಿಗೆ ಮರಳು ಮಾಡಿ ಕೊನೆಗೆ ಹಳ್ಳಕ್ಕೆ ತಳ್ಳೋದು. ಬೇಡ ಮುರಳಿ, ಬಾಳ ಮಾತಾಡ್ತಿದ್ಯಾ? ಯಾಕೆ? ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಗೊದ್ರಂತೆ. ಹಂಗಾಯ್ತು ನಿನ್ ಕತೆ. ಮನೋದು ತಪ್ಪು ಹೇಳದ್ನಾ? ಇಲ್ವಲ್ಲ. ಈಗ ಏನೇ ಆಗ್ಬೇಕು? ಏನು ಆಗ್ಬೇಕಾಗಿಲ್ಲ, ನಿನ್ ಜೊತೆ ಬರ್ಬೇಕಷ್ಟೇ. ಏನಯ್ಯ ಬೆಂಬಿಡ್ದು ಭೂತ? ಬೆಳಗ್ಗೆನೆ ಕರ್ಮ ಗಿರ್ಮ ಅನ್ಬೇಡು. ಈ ಮುರುಳಿ ಜೊತೆ ಇದ್ರೆ ಅದೇ ಮರ್ಮ. ನಾನು ಬಂದೇ ಬರ್ತೀನಿ, ಬಿಡಲ್ಲ. ನನಗೆ ಗುಂಡು ಬೇಕು, ತುಂಡು ಬೇಕು, ಎಲ್ಲ ಬೇಕು. ನಡೆ. ತುಂಬಾ ಚೆನ್ನಾಗಿತ್ತಲ್ಲ ಮಾಮ. ಇಲ್ಲಿ ಸಿನಿಮಾ ತೋರಿಸ್ತಾರಲ್ಲ, ಎಲ್ಲಿ? ಓಹೋ, ನೀವು ಎಕ್ಸಿಬಿಷನ್ ನೋಡಕ್ ಬಂದಿಲ್ಲ, ಬರೀ ಸಿನಿಮಾ ನೋಡಕ್ ಬಂದಂಗೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆಯಲ್ಲ? ಹೌದು ಸರ್. ಸಿನಿಮಾ ನೋಡ್ಬೇಕಾ? ಹಾಗೇನಿಲ್ಲಪ್ಪ, ಇದನ್ನೆಲ್ಲ ನೋಡಾಯ್ತಲ್ಲ, ಮುಂದೇನು ಅಂತ ಯೋಚನೆ ಮಾಡ್ತಿದ್ದೆ. ಓಹೋ, ದೊಡ್ಡ ಯೋಚನೆ ನಿಂಗೆ. ಬಾರಿ ಸುಮ್ನೆ. ಅದ್ಯಾಕ ಹಂಗಾಡ್ತ್ಯಾ? ನಿಂಗೂ ಮಾಮನ್ ಗಾಳಿ ಬಡಿತೋ ಹೆಂಗೆ? ಒಳ್ಳೆ ತಂಪೊತ್ನಲ್ಲಿ ಅವನ್ ಸುದ್ದಿ ಯಾಕೆ ತೆಗಿದ್ಯಾ? ಬಾರಿ ಸುಮ್ನೆ. ಮತ್ತೆಲ್ಲಿಗೆ? ಅಲ್ಲೋಡು, ಅಲ್ಲಿಗೆ. ಅಲ್ಲಿಗ? ನಡಿ ಬಾ. ಈ ಫೋಟೋ ಫ್ಯಾಂಟಾಸ್ಟಿಕ್ ಆಗಿದೆಯಲ್ಲ? ತುಂಬಾ ನ್ಯಾಚುರಲ್ ಆಗಿದೆ. ವೆರಿ ನೈಸ್. ಪ್ರೈಸ್ ಅದಕ್ಕೆ ಬರೋದು. ರೀ ಸ್ವಾಮಿ, ಹೆಂಗಿದೆ ಮೈಗೆ? ಯಾರನ್ ಕೇಳಿ ನಮ್ಮ ಅಕ್ಕನ ಫೋಟೋ ತೆಗೆದ್ರಿ ನೀವು? ಇವಳು ನಿಮ್ಮ ಅಕ್ಕನಾ? ಇಲ್ಲ ಮತ್ತೆ ನಿಮ್ಮಕ್ಕನಾ?
ಹೋಗ್ಲಿ, ಎಲ್ಲ ಬಿಟ್ಟಂಗೆ ಅವಳ ಫೋಟೋನೇ ತೆಗೆದ್ರಿ, ನನ್ ಫೋಟೋ ಯಾಕೆ ತೆಗಿಲಿಲ್ಲ ನೀವು? ಓಹೋ, ಹೀಗೋ ಸಮಾಚಾರ. ನೋಡು, ನಿನ್ನ ಅಕ್ಕನ್ನು ಏನ್ರಿ ಅಕ್ಕ ಗಿಕ್ಕ ಅಂತಿದ್ದೀರಾ? ರೀ, ನಿಮ್ಗಿನ್ನು ನನ್ ಸುದ್ದಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಿಲ್ಲಮ್ಮ. ಹೌದು, ತಾವೇನು ಈ ಏರಿಯಾದ MLA ಅಥವಾ ದೊಡ್ಡ ರೌಡಿನೋ? ಹೋಗ್ಲಿ, ಅದೆಲ್ಲ ನಿಮಗ್ ಮುಂದ್ ಗೊತ್ತಾಗತ್ತೆ. ಹೌದು, ನನ್ ಫೋಟೋ ಯಾಕೆ ತೆಗಿಲಿಲ್ಲ ನೀವು? ಅಮ್ಮ ತಾಯಿ, ಅದನ್ನ ಹೇಳೋಕ್ ಬಿಟ್ರೆ ತಾನೇ ನೀನು. ನೋಡೋ, ನಿನ್ನ ಅಕ್ಕನ ಫೋಟೋ ಅಷ್ಟೇ ತೆಗ್ದಿಲ್ಲ ನಾನು, ನಿನ್ನ ಫೋಟೋನು ತೆಗ್ದಿದ್ದೀನಿ. ನೋಡ್ತೀಯಾ? ನನ್ ಫೋಟೋ ತೋರಿಸಿ. ನಿನ್ನ ಫೋಟೋ ನಿನಗೆ ಬೇಕಾದ್ರೆ ನಿಮ್ಮ ಅಕ್ಕನ ಹೆಸರು, ಅವಳು ಎಲ್ಲಿರ್ತಾಳೆ, ಎಲ್ಲಿಗೆ ಬರ್ತಾಳೆ ಅನ್ನೋದು ತಿಳಿಸ್ತೀಯಾ? ಏನ್ರಿ, ನಮ್ಮ ಅಕ್ಕನ್ ಜಾತಕನೇ ಕೇಳ್ತಿದ್ದೀರಾ? ನಾನ್ ಹೇಳಲ್ಲಪ್ಪ. ಹಾಗಾದ್ರೆ ನಾನು ಫೋಟೋ ಕೊಡಲ್ಲಪ್ಪ. ರೀ ಕೊಡ್ರಿ. ಕೊಡಲ್ಲ ರೀ. ನನ್ ಮೇಲೆ ನಂಬಿಕೆ ಇಲ್ವೇನ್ರಿ? ಈ ಕಡೆ ಫೋಟೋ ತನ್ನಿ, ಈ ಕಡೆ ಸಮಾಚಾರ. ತಗೋ. ಅಲ್ಲಿದಲ್ ನೋಡಿ. ಗೌರಿ ಮನೆ ಇದನಾ? ಅದೇನು ಕೇಳ, ಯಾರು ನೋಡಬೇಕು? ಗೌರಿ ನೋಡ್ಬೇಕಾಗಿತ್ತು. ಓ, ಏನಂತೆ? ಗೌರಿ ನೋಡ್ಬೇಕಾಗಿತ್ತು ಅಂದೆ. ಗೌರಿ ನೋಡ್ಬೇಕಾ? ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ. ಬನ್ನಿ ಸರ್, ಬನ್ನಿ ಸರ್, ತೋರಿಸ್ತೀನಿ. ನಡೀರಿ. ಬನ್ನಿ ಸರ್, ನಡೀರಿ ಸರ್. ಬನ್ನಿ. ಬನ್ನಿ ಸರ್. ನಡೀರಿ. ಗೌರಿ ಬೇಕು ನಿನಗೆ? ಅಯ್ಯೋ, ಗೌರಿ ಬೇಕಾ? ಯಾವನಾದ್ರೂ ನಮ್ ಗೌರಿ ತಂಟೆಗೆ ಬಂದ್ರೆ ಇದೇ ಗತಿ. ಯಾಕೋ? ಯಾಕೋ ಏನಾಯ್ತು ಮುರಳಿ? ಏನೋ ನಿನ್ ಗತಿ? ಅಯ್ಯೋ, ನನ್ ಗತಿ ಕೇಳ್ಬೇಡ. ನನ್ಗಾದ ಗತಿ ಯಾರಿಗೂ ಬರೋದ್ ಬೇಡ. ನಡಿ ಅಪ್ಪ, ಇನ್ನೊಂದ್ಸಲಿ ಈ ಕಡೆ ಬರಲ್ಲಪ್ಪ. ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಏರ್ಪಡಿಸಿದ ಸ್ಪೆಷಲ್ ಕ್ಯಾಂಪಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ನಮ್ಮ ಕಾಲೇಜಿನ ಆದರ್ಶ ವಿದ್ಯಾರ್ಥಿ ಮಿಸ್ಟರ್ ಸಿದ್ಧಾರ್ಥ್ ಅವರು ಬಹುಮಾನವನ್ನು ಸ್ವೀಕರಿಸಿದರು. ಮುಖ್ಯ ಅತಿಥಿಗಳಾದ ಶ್ರೀನಾಥ್ ಅವರಿಗೆ ಮಾಲಾರ್ಪಣೆ. ಈಗ ಮಹೇಂದ್ರ ಚೋಪ್ರಾರವರಿಗೆ, ಪಾಟೀಲ್ರಿಂದ ಕಪ್ಪಸಾಗರ್ ಅವರಿಗೆ, ಶ್ರೀ ವಿಟ್ಟಪ್ಪ ಗೋರಂಟ್ಲಿ ಅವರಿಗೆ, ಏ ಭಾಗ್ಯ, ಎಷ್ಟ್ ಸರಿ ನಿಮ್ಗೆ ಹೇಳೋದು, ಇಷ್ಟ ಬಂದ ಹಾಗೆ ತಿರುಗಬೇಡಿ ಅಂತ. ನಾವೆಲ್ಲಂದ್ರಲ್ಲಿ ತಿರ್ಗಾಡಕ್ ಹೋಗಿಲ್ಲ, ಅಮ್ಮನಿಗೆ ಹೇಳೇ ಹೋಗಿದ್ವಿ ಅಂತ ಹೇಳಿ ಭಾಗ್ಯ. ನಾವು ಎಲ್ಗೂ ಹೋಗಿಲ್ಲ, ಅಮ್ಮಂಗ್ ಹೇಳೇ ಹೋಗಿದ್ದು. ಅಮ್ಮನಿಗೆ ಹೇಳೋದ್ರ ಮುಗ್ದೋಯ್ತಾ? ಇದು ನನ್ ಮನೆ. ಈ ಮನೆ ಘನತೆ ಗೌರವ ಕಾಪಾಡೋದು ನನ್ನ ಕರ್ತವ್ಯ. ನೀವು ಎಲ್ಲೇ ಹೋದ್ರು ನನಗೆ ಹೇಳೇ ಹೋಗ್ಬೇಕು. ಅವ್ರ ಮನೆ ಗೌರವಕ್ಕೆ ಧಕ್ಕೆ ಬರೋ ಕೆಲಸ ಮಾಡಿಲ್ಲ ಅಂತ ಹೇಳಿ ಭಾಗ್ಯ. ನಿಮ್ ಮನೆ ಗೌರವನ ನಾವೇನ್ ಹಾಳ್ ಮಾಡಿಲ್ಲ. ಇನ್ನು ಏನ್ ಮಾಡ್ಬೇಕು ಅಂತ ಮಾಡಿದಿರ? ಬೀದಿ ಬಸವರ ತರ ಎಲ್ಲೆಂದ್ರಲ್ಲಿ ಅಲಿಯೋದು ಮರ್ಯಾದೆ ಸರ್ ಲಕ್ಷಣನಾ?
ನಾನು ಇದುವರೆಗೂ ನಿಮಗೆ ಗೌರವ ಕೊಟ್ಟಿದ್ದೀನಿ. ಆ ಗೌರವನ ಉಳಿಸ್ಕೊಳ್ಳಿ. ಇಲ್ದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಇಲ್ದೆ ಹೋದ್ರೆ ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಏನೇ ಮಾಡ್ತೀಯಾ? ಹೇಳೆ, ಏನೇ ಮಾಡ್ತೀಯಾ? ನಾವೇನ್ ತಿರುಬುಕಿಗಳ? ನಮ್ಗೇನ್ ಗತಿನೇ ಇಲ್ವಾ? ನಮ್ಮ ಅಣ್ಣನ ಮನೆಗೆ ಹೋಗ್ತೀವಿ. ಬಾರಿ ಭಾಗ್ಯ, ಊಗ್ ಹೋಗೋಣ. ಏನ್ ನಡಿಯಕ್ಕ ಹೋಗೋಣ. ಯಾರಮ್ಮ ನೀನು? ಎಲ್ಲೆಲ್ಲ ನೋಡ್ತಾ ಇದೀಯ? ಏನ್ ಬೇಕಾಗಿತ್ತು ಅಂತ? ಏನಿಲ್ಲ, ಅದು ನನ್ ಮೇಕೆ ಮರಿ ತಪ್ಪಿಸ್ಕೊಂಡಿತ್ತು. ಅದೇನಾದ್ರೂ ಇಲ್ಲಿಗೆ ಬಂದಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಂದೆ? ಮೇಕೆ ಮರಿನ? ಗಂಡೋ ಹೆಣ್ಣ? ಅದು ಏಕೆಂದ್ರೆ ಮರಿ ಗಂಡು ಆದ್ರೆ ಟಗರು ಅಂತ, ಹೆಣ್ಣು ಆದ್ರೆ ಕುರಿ ಅಂತ. ಟಗರೆ ತಪ್ಪಿಸ್ಕೊಂಡ್ಬಿಟ್ಟಿದೆ. ಹುಡುಕಿ ಹುಡುಕಿ ನನಗ್ ಬಂದಿರೋ ಸಿಟ್ಟಿಗೆ ಅದೇನಾದ್ರೂ ನನ್ ಕೈಗೆ ಸಿಕ್ಕಾಕೋಬೇಕು. ಚಾಕು ಹಾಕ್ಬಿಡ್ತೀನಿ. ಚಾಕುನಾ? ಚಾಕು ಅಂದ್ರೆ ಮೈ ನಡುಗುತ್ತಮ್ಮ, ನಾ ಬರ್ತೀನಿ. ನೀವೆಲ್ ಬರ್ತೀರಾ? ಅದ್ ಸಿಕ್ಕಿದ್ರೆ ನನಗ್ ತಿಳಿಸಿ, ನಾನೇ ಬರ್ತೀನಿ. ಅವತ್ ನೀ ಏನ್ ಹೇಳ್ದೆ? ಮದುವಾಗ ಅಂತ ಹೇಳಿದ್ದೆ. ಇವತ್ ನೋಡು, ತಾಳಿನೂ ಕಟ್ಟಿದೀನಿ, ಮದುವೆನೂ ಆಗಿದ್ದೀನಿ. ಮತ್ತೆ ನೋಡು, ಅವತ್ತು ನಾನು ಹಾಗೆ ಹೇಳ್ತಿದ್ರೆ ಇವತ್ ನೀನ್ ನನ್ನ ಮದ್ವೆ ಮಾಡ್ಕೊಳಕ್ ಆಗ್ತಿತ್ತ ಚಿನ್ನ? ನೀನ್ ಅವತ್ ನನಗೆ ಗಂಡಸರ ಸವಾಲ್ ಹಾಕ್ದೆ ಇದ್ದಿದ್ರೆ ನಾನು ನಿನ್ ಮದುವೆ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಅವತ್ತು ಯಜಮಾನ್ರು ಅರ್ಧಕ್ ಬಿಟ್ಟಿದ್ರಲ್ವಾ, ಅದನ್ನ ಮುಂದುವರ್ಸು. ಒಳ್ಳೆ ಐಡಿಯಾ. ಬಾನಲ್ಲೇ ಬಾನಲ್ಲೇ ಮಧುಮಂಚಕ್ಕೆ ಚಿಕ್ಕ ಯಜಮಾನ್ರೆ, ಊಟಕ್ಕೆ ಏನ್ ಮಾಡ್ಲಿ? ಮಟನ್ ಮಾಡ್ಲೋ, ಚಿಕನ್ ಮಾಡ್ಲೋ, ಬಿರಿಯಾನಿ ಮಾಡ್ಲೋ? ನನ್ನ ಪಾಡಿಗೆ ನನ್ ಬಿಟ್ಬಿಡು. ಯಾಕೆ ಯಜಮಾನ್ರೆ, ಕ್ಯಾಂಪ್ ಹೋಗಿ ಬಂದಾಗಿನಿಂದ ಒಂಥರ ಇದ್ರಲ್ಲ, ಯಾಕೆ ಅಂತ? ಏನೋ ಇದೆಲ್ಲ? ಫಸ್ಟ್ ನೈಟ್ ಯಜಮಾನ್ರೆ, ಕರ್ಕೊಂಡು ಬರ್ಲ? ಆ ಅಕ್ಷಯ್ ಎಂದೋ ಸತ್ತೋದ ಕಣ. ಇನ್ನೇನಾದ್ರೂ ನನ್ನ ಜೀವನದಲ್ಲಿ ಫಸ್ಟ್ ನೈಟ್ ಅನ್ನೋದಿದ್ರೆ ನನ್ನ ಕಣ್ಣು ತೆರೆಸಿದ ಆ ನನ್ನ ಪ್ರೇಮ ದೇವತೆ ಆಶಾ ಜೊತೆ ಮಾತ್ರ. ಸಿದ್ಧಾರ್ಥ್, ನನ್ನ ಕನಸು ಇಷ್ಟು ಬೇಗ ನನ್ಸಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ಅಷ್ಟೇ ಶೀಲ. ಈ ಜೀವನದಲ್ಲಿ ನಾನು ಬರೀತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಿದ್ಧಾರ್ಥ್, ನನ್ಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾವಿಬ್ರು ಯಾವತ್ತೂ ಹೇಗೆ ಇರ್ಬೇಕು. ಈ ರಾತ್ರಿ ರಾತ್ರಿಯಾಗೆ ಇರ್ಬೇಕು. ನೀನು ನೋಡ್ತಾ ಇರೋ ನೋಟಕ್ಕೆ ಮರ್ತ್ಬಿಟ್ಟೆ. ಸಿದ್ಧಾರ್ಥ್, ಆ ದೇವರಲ್ಲಿ ನಾನು ಬೇಡ್ಕೊಳ್ಳೋದೊಂದೇ ಒಂದು, ಇನ್ನು 7 ಜನ್ಮಕ್ಕೂ ನಾನು ನನ್ನ ಹೃದಯ ರಾಜ ಆಗಿರ್ಬೇಕು. ಒಂದು ವೇಳೆ ನಾನು ದೂರವಾದ್ರೆ
ಸಿದ್ಧಾರ್ಥ್, ನೀವ್ ಹಾಗೆ ಹೇಳ್ಬೇಡಿ. ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ನನ್ನ ಕೈಯಲ್ಲಿರಕ್ಕಾಗಲ್ಲ ಸಿದ್ಧಾರ್ಥ್. ಏ ಹುಚ್ಚಿ, ಸುಮ್ನೆ ಜೋಕ್ ಮಾಡಿದೆ, ಅಷ್ಟಕ್ಕೆ ಇಷ್ಟೊಂದು ರಾತ ಅಂತನಾ? ಸಾರಿ, ಕಮಾನ್. ನನಗ್ ಗೊತ್ತು ನೀವ್ ಹಾಗೆ ಮಾಡಲ್ಲ ಅಂತ. ಡಾರ್ಲಿಂಗ್, ಏಯ್, ಜೋಕ್ ಮಾಡ್ಬೇಡಿ ಸಿದ್ಧಾರ್ಥ್. ಐ ಲವ್ ಯು. ಏನ್ ಮೇಡಮ್ ಸಿದ್ಧಾರ್ಥ ಅಂತ ಕನಸು ಕಾಣ್ತಿದ್ದೀರಾ? ತಗೊಳ್ಳಿ ಸಾಫ್ಟ್ ಡ್ರಿಂಕ್ಸ್. ಬೇಡವಾ? ಬೇಡ ಬಿಡಿ. ಸಿದ್ಧಾರ್ಥ್, ಸಿದ್ಧಾರ್ಥ್. ಏನೋ ಇಷ್ಟೊತ್ತು ಎಲ್ಲಿ ಹೋಗ್ತಾ ಇದೀಯಾ? ಏನ್ ಡ್ಯಾಡಿ ಹೀಗೆ ಕೇಳ್ತಿದ್ದೀರಾ? ಚಿಕ್ಕ ಮಕ್ಕಳು ಕೇಳ್ದ ಹಾಗೆ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನನ್ನೇನು ಮ್ಯಾಡ್ ಅಂತ ತಿಳ್ಕೊಂಡಿದ್ಯೇನೋ? ಇವತ್ತು ಕಾಲೇಜ್ ಇದೆಯಾ? ಯು ಫೋಲ್, ಇವತ್ತು ಸಂಡೇ ಅಲ್ವೇನೋ? ಮೈಲಿ ಹುಷಾರಿಲ್ಲ, ರೆಸ್ಟ್ ತಗೋ ಹೋಗು. ನನ್ಗೇನು ಆಗಿಲ್ಲ ಡ್ಯಾಡಿ, ಸುಮ್ಮನೆ ನನ್ನ ಕಾಡಿಸ್ಬೇಡಿ, ನಾನು ಹೋಗ್ಲೇಬೇಕು. ಅಕ್ಷಯ್, ನೀನಿವತ್ತೆಲ್ಲಿಗೂ ಹೋಗ್ಬೇಡ. ಯಾಕೆ ಅಂದ್ರೆ ನನ್ನ ಸ್ನೇಹಿತ ರಂಗನಾಥ್ ಅವನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಕ್ಷಯ್, ನೀನೇನು ಮಾಡಬೇಡ. ನೀನು ಆ ಹುಡುಗಿನ ನೋಡು, ಆ ಹುಡುಗಿ ನಿನ್ನ ನೋಡ್ತಾಳೆ. ಮುಂದಿನ ನಾವು ನೋಡ್ತೀವಿ. ಅಂದ್ರೆ ಅಂದ್ರೆ ಯಜಮಾನ್ರು ನಿಮಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡಿರ್ಬೇಕು. ನನಗೂ ಮದುವೆ ಮಾಡ್ಬೇಕು ಅಂತ ಯೋಚನೆ ಬಂತಲ್ಲ, ಹಾಗಾದ್ರೆ ಒಂದ್ ಕೆಲಸ ಮಾಡಿ. ನಿಮ್ ಮಗನ್ ಮದುವೆ ಮಾಡ್ಬೇಕು ಅಂತ ಆಸೆ ನಿಮಗಿದ್ರೆ ನಾನ್ ಹೇಳಿದ ಹುಡುಗಿನೇ ನೀವು ನನ್ನ ಜೊತೆಲಿ ಮದುವೆ ಮಾಡ್ಬೇಕು. ಓಹೋ, ಆಗ್ಲೇ ಹುಡುಗಿನೂ ನೋಡ್ಕೊಂಡು ಬಂದಿದ್ಯಾ? ಅಲ್ಲ ಅಕ್ಷಯ್, ನೀನು ಏನೇ ಕಾಡಿದ್ರು, ಏನೇ ಬೇಡಿದ್ರು ನಾನು ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ. ಈಗ ನೀನು ಬೆಳೆದು ದೊಡ್ಡವನಾಗಿದ್ದೀಯಾ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋ ಯೋಚನೆ ಮಾಡೋ ಶಕ್ತಿ ನಿನಗಿದೆ. ಹೀಗಿರುವಾಗ ನಿನ್ನ ಮನಸ್ಸಿಗೆ ನಾನ್ಯಾಕೆ ಬೇಜಾರು ಮಾಡಲಿ? ಹೋಗ್ಲಿ ಬಿಡು. ಆ ಹುಡುಗಿ ಯಾರು, ಆ ಹುಡುಗಿ ಹೆಸರಾದ್ರೂ ಏನೋ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಪ್ರೀತಿ ಪ್ರೇಮ ಅಂದ್ರೆ ಏನು ಅನ್ನೋ ಗಂಧನೂ ಗೊತ್ತಿಲ್ಲದೆ ಇರೋ ನನ್ನ ಕಲ್ಲು ಹೃದಯಕ್ಕೆ ಸ್ಫೂರ್ತಿ ನೀಡಿದ ದೇವತೆ ಅವಳು. ಇಲ್ಲಿ ನೋಡು, ನಿನ್ನ ಮನಸ್ಸು ಕದ್ದವಳು ಯಾರೇ ಆಗಿರಲಿ, ಅವಳನ್ನೇ ನಾನು ಸೊಸೆ ಮಾಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಥ್ಯಾಂಕ್ ಯು. ಎಲ್ಲೋನಾಗ ತುಂಬಾ ದಿನದಿಂದ ಅಕ್ಷಯ್ ಕಾಣ್ತಾನೆ ಇಲ್ಲ. ಹೌದು ಕಣೋ, ಕ್ಯಾಂಪ್ ಮುಗಿಸಿ ಬಂದದ್ದು, ಅವ್ನು ಕಾಣ್ತಾನೆ ಇಲ್ಲ. ಬಾಯಿ ಏನದು ಕೆಟ್ಟ ಕೆರವಾಗ್ಬಿಟ್ಟಿದೆ ಕಣೋ. ಅವನಿದ್ದಿದ್ರೆ ದಿನಕ್ಕೊಂದು ಓಟು, ದಿನಕ್ಕೊಂದು ತಿಂಡಿ. ನನಗಂತೂ ನಿದ್ದೆನೆ ಬರಲ್ಲ ಕಣೋ. ಬೇಡ ಬೇಡ ಅಂದ್ರು ಅವ್ನು ಕೊಡಿಸ್ತಿದ್ ಗುಂಡು ಪಾರ್ಟಿ, ಆಹಾ ಆಹಾ ಆಹಾ, ಅವನು ಕೊಡಿಸಿದ್ದ ಡಿನ್ನರು ಎಷ್ಟು ರುಚಿಯಾಗಿರ್ತಿತ್ತು. ಬೇಡಪ್ಪ, ಆ ಸುದ್ದಿ ಅಂತೂ ಬೇಡ. ಲೋ, ತೆಗಿಬೇಡ ಸುದ್ದಿನ. ನೀನನ್ನು ವರ್ಣಿಸ್ತಾ ಇದ್ರೆ ನಮ್ ಬಾಯಿ ನಮ್ದಾಗಿರಲ್ಲ. ಆ ಹಾಸ್ಟೆಲ್ ಏನೇ ಹಾಕಿದ್ರು ಏನೇ ತಿನ್ಸಿದ್ರು ಹಸಿದು ಬಂದಿದ್ದಕ್ಕೆ ಒಣಮೇವ ಹಾಕಿದ್ರೆ ತಿನ್ನೋ ಹಾಗೆ ಸುಮ್ಮನೆ ತಿನ್ಬೇಕು. ಇಲ್ಲ ಅಂದ್ರೆ ನಮ್ ಗತಿ ಅಷ್ಟೇ. ಅಲ್ಲೋಡೋ, ಯಾರು ಬರ್ತಿದ್ದಾರೆ? ಮತ್ತಿನ್ಯಾರೋ, ಮಿಸ್ಟರ್ ಸಿದ್ಧಾರ್ಥ, ನಮ್ಮ ಇನ್ಸ್ಟಿಟ್ಯೂಟ್ನ ಆದರ್ಶ ವಿದ್ಯಾರ್ಥಿ. ಯಾಕೋ ಮಿಸ್ಟರ್ ಜಾಕೀರ್ ಹಾಕ್ತಿರೋ ಪೀಠ್ಗೆ ತುಂಬಾ ಲಂಬ ಆಗ್ತಿದೆ. ಹೌದು, ಮತ್ತೆ ಮಿಸ್ಟರ್ ಮಹಾಂತೇಶ್ನಂತ ಅಮಿತಾಬ್ ಬಚ್ಚನ್ ಜೊತೆ ಮಿಸ್ಟರ್ ಸಿದ್ಧಾರ್ಥ ಬರ್ತಿರುವಾಗ ಏನಪ್ಪ ಸಮಾಚಾರ? ಒಳ್ಳೆ ದುಂಡು ಮೇಜಿನ ಪರಿಷತ್ ಸೇರಿರೋ ಹಾಗಿದೆ. ಹೂನಪ್ಪ, ದುಂಡು ಮೇಜಿನ ಪರಿಷತ್ತೇ ಸೇರಿದೆ. ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೀನ್ ಬಂದ್ಯಲ್ಲ, ಈಗ ಆ ಸ್ಥಾನಕ್ಕೆ ಒಂದು ಶೋಭೆ ಬರುತ್ತೆ ಅಲ್ವಾ? ಮತ್ತೆ ಅಧ್ಯಕ್ಷರಿಗೆ ನಮ್ಮ ಕಷ್ಟನೆಲ್ಲ ಹೇಳ್ರು. ಒಳ್ಳೆ ಒಗಟಾಗಿದೆ ಕಣ್ರೋ ನಿಮ್ ಮಾತು. ಅದೇನು ಅಂತ ಬಿಡಿಸಾದ್ರೂ ಹೇಳ್ರೋ. ಓ ಸ್ಟಾಪ್ ಇಟ್. ಅಷ್ಟೇ ತಾನೇ, ನಾನು ಹೋಗಿ ಅಕ್ಷಯನ್ನ ಕರ್ಕೊಂಡು ಬರ್ತೀನಿ. ಓಕೆ?
ಗೌರಿ ಗೌರಿ ಏನ್ ನೀನಿಲ್ಲಿ? ಎಲ್ಲ ನಿಮ್ ಪವಾಡನೆ. ಅವತ್ತಲ್ಲಿಗೆ ಬಂದ್ವಾ, ಅದನ್ನ ಮಾವ ನೋಡಿದ್ನಾ, ಇಲ್ಲಿ ಕೆಲಸ ಮಾಡೋ ನಮ್ಮ ಅಣ್ಣನ ಹತ್ರ ಕಳ್ಸ್ಬಿಟ್ಟ. ನಿಮ್ಮಣ್ಣ ಇಲ್ಲಿ ಕೆಲಸ ಮಾಡ್ತಿದ್ದಾನಾ? ಇಲ್ಲ, ನಿಮ್ಮಣ್ಣ ಕೆಲಸ ಮಾಡ್ತಿದ್ದಾನಾ? ಕಣಿ ಕೇಳು, ನಮ್ಮಣ್ಣನೇ ಕೆಲಸ ಮಾಡ್ತಿರೋದು. ನಿಮ್ಮಣ್ಣ ಒಳ್ಳೆ ಕೆಲಸ ಮಾಡಿದಾನೆ, ಅವನಿಗೆ ಥ್ಯಾಂಕ್ಸ್. ಹೌದು, ನೀವೇನಿಲ್ಲಿ? ಇದು ನನ್ನ ಫ್ರೆಂಡ್ ಎಸ್ಟೇಟು. ಅವನು ಕ್ಯಾಂಪಿಂದ ಬಂದ್ಮೇಲೆ ಕಾಲೇಜ್ಗೆ ಬಂದಿಲ್ಲ. ಸರಿ, ಅವನು ಇಲ್ಲೆಲ್ಲಾದ್ರೂ ಬಂದಿದ್ದಾನ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇನಪ್ಪ, ನಮ್ಮ ಅಣ್ಣನ್ಗೆ ಗೊತ್ತು. ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದುವರೆಗೂ ಅವ್ರನ್ನ ನೋಡೇ ಇಲ್ಲ. ಸಿದ್ಧಾರ್ಥ ಸರ್, ನೀವೇನಿಲ್ಲಿ? ಇವ್ರು ನಿಮ್ಗೆ ಗೊತ್ತೇನಮ್ಮ? ನಮ್ಮ ಹಳ್ಳಿದವ ಕ್ಯಾಂಪ್ ಇತ್ತಲ್ಲ, ಅಲ್ಲಿಗೆ ಬಂದಿದ್ರು. ಓ, ಇವ್ರು ಕ್ಯಾಂಪ್ ಹೋಗಿದ್ದ ಆ ಹಳ್ಳಿಗ? ಗೊತ್ತಾತ್ ಬಿಡು. ನಮ್ ಚಿಕ್ಕ ಯಜಮಾನ್ರು ನಮ್ಮ ಎಸ್ಟೇಟಿಗೆ ಬರ್ದ ಎಷ್ಟು ತಿಂಗಳಾತ್ ಗೊತ್ತಾ? ಸರಿ, ಅಕ್ಷಯ್ ಏನಾದ್ರು ಬಂದ್ರೆ ನಾನು ಬಂದಿದ್ದೆ ಅಂತ ತಿಳಿಸಿ. ಇಲ್ಲ ಸರ್, ಅವ್ರು ಯಾವತ್ತೂ ಹೀಗೆ ಮಾಡ್ದವ್ರಲ್ಲ. ನಡೀರಿ ಸರ್, ನಾನೇ ಬರ್ತೀನಿ. ಬರ್ಲಾ? ಅಕ್ಷಯ್, ಅಕ್ಷಯ್, ಏ ಅಕ್ಷಯ್, ಅಕ್ಷಯ್. ಹೌದು, ನೀವ್ ಈ ರೀತಿ ಕೊರಗ್ತಾ ಕೂತ್ರೆ ನಿಮ್ ಪ್ರೇಮ ದೇವತೆ ಏನು ಆಕಾಶದಿಂದ ಪ್ರತ್ಯಕ್ಷ ಆಗ್ಬಿಡ್ತಾಳ? ಶೀಲಾ, ನನ್ಗಳು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾಳೆ. ನನ್ ಮದ್ವೆ ಆಗೇ ಆಗ್ತಾಳ ಅನ್ನೋ ಭರವಸೆ ನನಗಿದೆ. ನೀನ್ ಕಾಣೋ ಕನ್ಸನ್ನ ಅವಳು ಕಾಣ್ಬೇಕು ಅಂತಿದ್ಯಾ? ನನ್ನ ಪ್ರೀತಿಲಿ ಸತ್ವ ಇರೋ ಸತ್ಯ ಇದ್ರೆ ಅವಳು ಕಂಡೇ ಕಾಣ್ತಾಳೆ. ನೆವರ್. ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಹಾ, ಆ ದೃಷ್ಟಿಯಲ್ಲಿ ಅದೇ ವೇನಲ್ಲಿ ನೀನ್ ಪ್ರಯತ್ನ ಪಟ್ರೆ ಸಾಧ್ಯವಾಗ್ಬೋದೇನೋ. ಅಂದ್ರೆ ಈಗ ನನ್ನೇ ತಗೋ. ನಾನ್ ಸಿದ್ಧಾರ್ಥನ ಎಷ್ಟೊಂದು ಹಚ್ಕೊಂಡಿದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವ್ರ ನಡೆ, ನುಡಿ, ಗುಣ ಸಿಂಪ್ಲಿ ಮಾರ್ವೆಲಸ್. ನಾನ್ ಮದ್ವೆ ಆದ್ರೆ ಅದು ಅವ್ರನ್ನ ಮಾತ್ರ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಹಿಮ್ ವೆರಿ ಮಚ್. ಓಕೆ, ಗೋ ಅಹೆಡ್. ಆದ್ರೆ ಇದೆಲ್ಲ ಅವ್ರಿಗೆ ಗೊತ್ತಾ? ಅದಕ್ಕೆ ನೀನ್ ಇದನ್ನ ಅವ್ರಿಗೆ ತಿಳಿಸ್ಬೇಕು. ನೀನು ನಾನು ಆರಾಧಿಸೋ ಆ ಸಿದ್ಧಾರ್ಥನ ನನಗೆ ಹುಡುಕೊಟ್ರೆ ನಿನ್ನ ಕನಸಿನ ಹುಡುಗಿನ ನಾನು ಹುಡುಕೊಡ್ತೀನಿ. ಹೌದು, ನೀನ್ ಅವಳನ್ನ ಎಲ್ಲಿ ನೋಡ್ದೆ? ನಾವು ಕ್ಯಾಂಪ್ ಹೋಗಿದ್ವಲ್ಲ, ಆ ಪಕ್ಕದ ಹಳ್ಳಿಲೇ ಅವ್ರ ಮನೆ. ಆದ್ರೆ ಗಿದ್ರೆ ಏನಿಲ್ಲ. ಇನ್ನು ನೀನ್ ಆ ಚಿಂತೆ ಬಿಡು. ಮಿಕ್ಕಿದ ವಿಷಯ ನಾನ್ ನೋಡ್ಕೋತೀನಿ. ಓಕೆ, ಗೆಟ್ ಅಪ್. ಓಕೆ. ಅಕ್ಷಯ್, ನೀನು ಕ್ಯಾಂಪಸ್ ಪಕ್ಕದ ಮನೆ ಇದೆಯಲ್ಲ, ಅದೇ ಮನೆ ಇರ್ಬೇಕು. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಓಕೆ, ಬಾಯ್. ಬಾಯ್. ಯಾರು? ಅವಳಿಲ್ವಾ? ಯಾರು? ಗೌರಿನ? ಅವಳಿಲ್ಲ, ಅವಳು ಅವ್ರ ಅಣ್ಣನ ಮನೆಗೆ ಹೋಗಿದ್ದಾಳೆ. ಯಾಕೆ? ಏನಿಲ್ಲ, ಹೋದ್ವಾರ ಸಿಕ್ಕಿದ್ಲು. ಹಾಗೆ ಮನೆಗೆ ಬಂದು ಹೋಗು ಅಂತ ಹೇಳಿದ್ಲು. ಅದಕ್ಕೆ ಬಂದೆ, ಇನ್ನೇನಿಲ್ಲ. ಹೌದಾ? ನಾನು ಅವಳು ಸೋದರ ಮಾವ, ನಾನೇ ಅವಳನ್ನ ಮದ್ವೆ ಆಗೋನು. ಹೌದಾ? ಗೌರಿ ನಿಮ್ ಬಗ್ಗೆ ಹೇಳಿದಾಳೆ. ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ. ಬನ್ನಿ, ಒಳಗ್ ಬನ್ನಿ ಪ್ಲೀಸ್. ಅದು ನಮ್ ಗೌರಿನೇ. ವಾವ್, ಈ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. ನನ್ಗೆ ಈ ಡ್ರೆಸ್, ಈ ಹಳ್ಳಿ ಜನ ಅಂದ್ರೆ ತುಂಬಾ ಇಷ್ಟ. ಇಫ್ ಯು ಡೋಂಟ್ ಮೈಂಡ್, ನೀವೇನು ತಿಳ್ಕೊಳ್ದಿದ್ರೆ ನಾನು ಈ ಫೋಟೋ ತಗೊಳ್ಳಿ. ಅದಕ್ಕೇನಂತೆ? ಅವಳು ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಅಂದಾಗೆ ನಿಮ್ ಹೆಸರು? ಶೀಲಾ, ಹುಬ್ಬಳ್ಳಿಯಿಂದ ಅಂತ ಹೇಳಿ. ನಮ್ ಗೌರಿ ಇರೋದು ಹುಬ್ಬಳ್ಳಿಲಿ, ಅದ್ಯಾರ್ದೋ ಎಸ್ಟೇಟ್ ನಲ್ಲಿ. ಹೌದಾ? ನಾನಿನ್ ಬರ್ತೀನಿ. ಆಯ್ತಮ್ಮ, ಬಾಯ್. ಏನಾಯ್ತು? ನಾನ್ ಹೋದ್ಮೇಲೆ ಆಗದೆ ಇರುತ್ತಾ? 50% ಆಗೋಯ್ತು. ಅವಳೆ ತಾನೇ ಇವಳು. ಯಾ, ಅವಳೇ ಇವಳು.
ನೋಡಿದ್ಯಾ ಗೌರಿ, ನಾನು ತೆಗೆದ ನಿನ್ನ ಫೋಟೋ ನನಗೆ ಬಹುಮಾನ ತಂದುಕೊಡ್ತು. ಹಾಗೆ ನಿನ್ನಂತ ಅರಗಿಣಿ ಸ್ನೇಹನೂ ಸಿಕ್ತು. ಸಿದ್ಧಾರ್ಥ್, ನಮ್ಮಿಬ್ಬರ ಸ್ನೇಹ ಬರೀ ಸ್ನೇಹವಾಗಿ ಉಳಿಬಾರ್ದು, ಅಂದ್ರೆ ಪ್ರೇಮ ಬಂಧನವಾಗಬೇಕು. ಅಷ್ಟೇ ಅಲ್ಲ, ಪ್ರೀತಿಯ ಚುಂಬನವಾಗಿರಬೇಕು. ಕಮ ಬೇಡ ಏ ಮುರಳಿ, ನೋಡು ನಾನಿದ್ದೀನಿ, ನೀನ್ ಹೆದರ್ಕೋಬೇಡ, ನಾನಿದ್ದೀನಿ ಅಂತ ಹೇಳ್ತಿಲ್ವಾ? ನೋಡು ತಗೋದಿನ, ಇದು ಅಡ್ವಾನ್ಸ್. ನಾನ್ ಹೇಳಿದ ಕೆಲಸ ಮಾಡಿದ್ರೆ ನೀನೇನ್ ಕೇಳ್ತೀಯೋ ಅದನ್ನ ನಾನು ಕೊಡ್ತೀನಿ. ಈ ಮುಳಿ ಕೈ ಬೆಚ್ಚಗಾದ್ರೆ ಹ್ಯಾಂಡ್ ತಾನಾಗೇ ಬಾಯಿ ಮುಚ್ಚುತ್ತೆ. ಕುದುರೆನ ಕತ್ತೆನಾಗಿಸ್ತಾನೆ, ಕತ್ತೆನ ಕುದುರೆನಾಗಿಸ್ತಾನೆ. ಏಯ್, ಆದ್ರೆ ನೀನ್ ಕುದುರೆ ಆಗಿಸ್ತೀಯೋ ಕತ್ತೆ ಆಗಿಸ್ತೀಯೋ ನನಗೆ ಗೊತ್ತಿಲ್ಲ. ಅದೇ ಮಾಮೂಲಿ ಟೈಮ್ಗೆ ಅದೇ ಮಾಮೂಲಿ ಜಾಗದಲ್ಲಿ ಅವ್ರು ವೇಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅವಳಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ಕೆಲಸ ನಾನು ಮುಗಿಸ್ತೀನಿ. ಅದೇ ಟೈಮಲ್ಲಿ ನಿನ್ ಕೆಲಸ ನೀವು ಪ್ರಾರಂಭಿಸಿ. ಓಕೆ ಓಕೆ ಡನ್. ಬಾಯ್ ಬಿಗಿ ಹೆಡ್ ಮಾತಾಡಿ. ಅವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅದು ಅಲ್ಲದೆ ಅವ್ರ ಬಾಲ್ಯ ಸ್ನೇಹಿತ ಅಂತ ಹೇಳ್ತೀರಾ, ಇಷ್ಟೇನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು? ಮೇಡಮ್ ನನ್ನ ಮಾತು ಕೇಳಿ. ಮುಂದೇನು ಮಾತಾಡ್ಬೇಡಿ. ನೀವು ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು ನಾನು ಸಿದ್ಧಾರ್ಥಿ ಅಂತವ್ರು ಅಂತ. ನಿಮಗೆ ಗೊತ್ತಿರೋದು ಒಂದು ಮುಖ, ಆದ್ರೆ ಇನ್ನೊಂದು ಮುಖ ಗೊತ್ತಿಲ್ಲ. ಅವ್ರ ಅಂತರಾತ್ಮನ ಅರ್ಥ ಮಾಡ್ಕೊಂಡಿರೋ ನನಗಿಂತ ನಿಮ್ಗೇನ್ರಿ ಗೊತ್ತು? ನೀವೇನೇ ಹೇಳಿದ್ರು ನನ್ ಸಿದ್ಧಾರ್ಥನೇ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್. ನಿಮ್ ಸಿದ್ಧಾರ್ಥನೇ ಆಗಿರ್ಲಿ ಅಂತ. ಅಂದ್ರೆ ಅದೇ ನಾನು ಹೇಳಿಲ್ವೇ, ಆ ವನಕ ವಯ್ಯಾರ ಶೀಲ ಅವನ್ ತಲೆ ಕೆಡಿಸಿ ತನ್ನ ಹುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ. ನಿಮ್ ಕಣ್ ತಪ್ಸಿ ಅವರಿಬ್ರು ಚಕ್ಕಂದ ಆಡಿದ್ದನ್ನ ನಾನು ಎಷ್ಟೋ ಸಾರಿ ನೋಡಿದೀನಿ. ನಿಮ್ಗೆ ಮೋಸ ಆಗ್ಬಾರ್ದಲ್ಲ ಪಾಪ. ಇದು ನೀವು ನಂಬಿ ಇಲ್ಲ ಬಿಟ್ರೆ ಬಿಡಿ. ಏನ್ರಿ, ನಿಮ್ಗಿನ್ನೇನ್ ಬೇರೆ ಕೆಲ್ಸ ಇಲ್ವಾ? ಮತ್ತೊಬ್ರ ಜೀವನದಲ್ಲಿ ಹುಳಿ ಹಿಂದದೇನಾ ನಿಮ್ ಕೆಲ್ಸ? ನೀವೆಷ್ಟೇ ನನ್ ತಲೆ ಕೆಡ್ಸಿದ್ರು ನಾನ್ ನಂಬಲ್ಲ. ನೋಡಿ, ನನ್ನ ಮಾತನ್ನ ನಂಬಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಮೋಸಗಾರನೇ ಆಗಿರ್ಬೋದು, ಹಾಗೇನೆ ಸುಳ್ಗಾರನು ಅಂತ ಇಟ್ಕೊಳ್ಳಿ. ಸಿದ್ಧಾರ್ಥ್, ಕೋಪನ ನಿಮ್ ಕಣ್ಣಂತೂ ನಿಮಗೆ ಮೋಸ ಮಾಡಲ್ಲ ತಾನೆ? ಅವನೇ ತಾನೇ ನಿಮ್ ಸಿದ್ಧಾರ್ಥ್. ನೋಡಿ ಇಲ್ಲಿ. ಸಿದ್ಧಾರ್ಥ್, ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಮೋಸ ಹೋಗ್ಬಿಟ್ಟೆ. ಗೌರಿ, ಏನ್ ಹೇಳ್ತಿದ್ಯಾ? ಹೇಳೋದಿಕ್ಕಿನ್ನೇನು ಉಳಿದಿದೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಗೌರಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ನನ್ನ ಮಾತು ಕೇಳು ಗೌರಿ. ಇದುವರೆಗೂ ನಿಮ್ಮ ಮಾತು ಕೇಳ್ತಾ ಬಂದಿದ್ದಕ್ಕೆ ತಾನೆ ಈ ಅಸಹ್ಯವಾಗಿರೋ ಸ್ಥಿತಿ ನೋಡಕ್ ಬಂದಿರೋದು. ಇನ್ಯಾವತ್ತೂ ನಿಮ್ಮ ಮಾತು ಕೇಳಲ್ಲ. ದಯವಿಟ್ಟು ನನ್ನನ್ನು ಮರ್ತ್ಬೇಡಿ. ಮಾಮ ಯಾವಾಗ ಬಂದೆ? ನನ್ನನ್ನು ಯಾವ ಬಂದೆ ಅಂತ ಕೇಳೋದಿಕ್ಕೆ ನನಗಾದ್ರೂ ಮನಸ್ಸು ಬಂತಲ್ಲ. ನನ್ನನ್ನು ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟು ಸಾಕ್ಬಿಡು. ಏ ಭಾಗ್ಯ, ಅವ್ರ ಹತ್ರನೇ ಮಾತು ನಿಂಗೆ. ಬಾರೆ ಒಳಗೆ. ಏ ಹೋಗೆ, ಒಮ್ಮೆ ಮಾತಾಡು ಅಂತ್ಯಾ, ಒಮ್ಮೆ ಎದ್ಬಾರೆ ಅಂತ್ಯಾ. ಹಾಗೇನಮ್ಮ,
ಬೇಕು ಅಂದಾಗ ಬಾ ಅನ್ನೋದು, ಬೇಡ ಅಂದಾಗ ದಡಾರ್ ಅಂತ ಬಾಗಿಲು ಹಾಕೋದು. ಅರ್ಥ ಆಯ್ತಲ್ಲ, ಮತ್ಯಾಕ್ ಕೂತಿದ್ದಾರೆ ಅಂತ ಕೇಳೇ ಭಾಗ್ಯ. ತಪ್ಪು ಒಪ್ಪು ಅಂತ ತಿಳಿದು ಮಾತಾಡೋದು ಸರಿಯಲ್ಲ ಅಂತ ಹೇಳಮ್ಮ. ಯಾವ್ದು ತಪ್ಪು ಯಾವ್ದು ಒಪ್ಪು ಅಂತ ತಿಳಿದಿರೋ ಅವಿವೇಕಿ ನಾನಲ್ಲ. ಗೌರಿ, ಅದ್ಯಾಕೆ ಮಾತ್ಗೂ ಕಿಡಿಕಾರ್ತೀಯ? ಸತ್ಯ ಯಾವಾಗ್ಲೂ ಕಿಡಿಯಾಗಿ ಇರುತ್ತೆ. ಯಾವ್ದು ಸತ್ಯ? ನೀನ್ ಹೇಳ್ತಾ ಇರೋದಾ ಇಲ್ಲ ನಡೆದಿದ್ದ? ಬೇರೆಯವ್ರ ಮಾತಿಗೆ ಕಿವಿಗೊಟ್ಟು ಬೇರೆಯವ್ರು ಹೇಳ್ತಾ ಇರೋದೇ ಸತ್ಯ ಅಂತ ವಾದಿಸ್ತಾ ಇರೋ ನಿನ್ಗೆ ನಾನು ಏನೇ ಹೇಳಿದ್ರು ಸರಿ ಕಾಣಲ್ಲ. ನನ್ನ ಮೇಲೆ ಅಪನಂಬಿಕೆ ಇರೋ ಜಾಗದಲ್ಲಿ ನಾನಿರಲ್ಲ. ಯಾವಾಗ ನಿನ್ನ ಸಿದ್ಧಾರ್ಥ ನಿರಪರಾಧಿ ಅಂತ ನಿನಗನ್ಸುತ್ತೋ ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಎಸ್, ಇವಳೇ ನನ್ನ ಆಶಾ. ನನ್ನ ಆಶಾ ಸತ್ತಿಲ್ಲ, ನನ್ನ ಆಶಾ ಬದುಕಿದ್ದಾನೆ. ಥ್ಯಾಂಕ್ಸ್ ಗಾಡ್. ನನ್ನ ಆಶಾ ಸಿಕ್ಬಿಟ್ಲು, ನನ್ನ ಆಶಾ ಸಿಕ್ಬಿಟ್ಲು. ಆಶಾ, ಗೌರಿ, ನೀನೇ ನನ್ನ ಆಶಾ ಅಂತ ಗೊತ್ತಾಯ್ತು. ಐ ಲವ್ ಯು ಆಶಾ. ನಿನಗಾಗಿ ನಾನು ಹುಚ್ಚನಾಗಿದ್ದೆ. ನಿನ್ನ ನೆನೆಸ್ಕೊಳ್ದೇ ಇರೋ ಒಂದು ದಿನಾನೂ ಇಲ್ಲ ಆಶಾ. ನಮ್ ಸಂಸಾರನ ಸರ್ವನಾಶ ಮಾಡಿದವನು ನೀನು. ನನ್ನನ್ನು ಹೆಸರಿಡಿದು ಕರೆಯೋ ಯೋಗ್ಯತೆ ನಿನಗೆಲ್ಲೋ ಇದೆ? ಐ ವಿಲ್ ಕಿಲ್ ಯು. ನಾನು ಮಾಡಿರೋ ಪಾಪನ ಕಳ್ಕೊಳಕ್ಕಿರೋದು ಇದೊಂದೇ ದಾರಿ. ಕಿಲ್ಮೆ. ಎಷ್ಟೊಂದು ಹುಡುಗಿರ್ನ ಹಾಳು ಮಾಡೋ ನೀನ್ ಸಾಯ್ಲೇಬೇಕು. ನಿನ್ನ ಮೊಸ್ಲೆ ಕಣ್ಣೀರ್ಗೆಲ್ಲ ನಾನ್ ಕರ್ಗಲ್ಲ. ಇವತ್ತು ಏನೇ ಆಗ್ಲಿ ನಾನು ನಿನ್ನ ಮುಗಿಸ್ತೀನಿ. ಐ ವಿಲ್ ಕಿಲ್ ಯು. ನೀನು ಸಾಯಿಸೋದಕ್ಕೆ ನಾನು ದುಃಖೇ ಇಲ್ಲ ಆಶಾ. ಎಷ್ಟೊಂದು ಹೀನ ಹೃದಯ ನಿನಗೆ. ನಮ್ಮ ಮನೆತನಕ್ಕೆ ಬೆಂಕಿ ಹಚ್ಚಿ ನಮ್ಮಪ್ಪನ ಕೊಂದ ಪಾಪಿ ನೀನು. ನಿನ್ನ ಖಂಡಿತ ಕ್ಷಮಿಸಲ್ಲ ಆಶಾ. ನನ್ನ ಮನಸ್ಸಿಗಾಗಿರೋ ಗಾಯ ನನಗೆ ಗೊತ್ತು ಆಶಾ. ನೀನ್ ಪಾಪದ ಪಿಂಡನ ಹೊತ್ತ ಆಶಾ ಜೀವನದಲ್ಲಿ ನೀನಾಡಿದ ನಾಟಕ ಮಾಡಿದ ಮೋಸನ ಸಹಿಸ್ಕೊಳಕ್ ಸಾಧ್ಯನಾ? ನಿನ್ನ ಪಾಪಕ್ಕೆ ಶಿಕ್ಷೆ ಆಗ್ಬೇಕು. ಆಶಾ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇಷ್ಟೆಲ್ಲ ಮಾಡಿದ್ದೆ ನನ್ನ ತಂದೆ ಆಶಾ. ಮುಂದೆ ನಿನ್ ವಿಷಯ ಹೇಳಿ ನೀನೇ ಮುಂದೆ ನಿಂತಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ನೀನ್ ಅವಳನ್ನ ಹಾಳು ಮಾಡಿ ಮುಗಿಸಿದ ಮೇಲೆ ಅವಳ ನೆನಪು ನಿನಗೆಲ್ಲಿಂದ ಬರಬೇಕು? ನಿನ್ ತಂದೆನ ಒಪ್ಸೋ ಧೈರ್ಯ ನನಗಿಲ್ಲ ಅಂದ್ರೆ ಪ್ರೀತಿ ಯಾಕಬೇಕು? ನೋ, ಐ ಆಮ್ ಸಾರಿ ಆಶಾ. ಪ್ಲೀಸ್ ಬಿಲೀವ್ ಮೀ. ಅದೇನೋ ನಡೆದೋಯ್ತು. ಇನ್ನು ಮುಂದೆ ಇನ್ಯಾವ ಹೆಣ್ಮಕ್ಳಿಗೂ ಈ ಸ್ಥಿತಿ ಬರಬಾರ್ದು. ನಿನ್ನಂತ ಪಾಪಿಗಳು ಬದುಕಿರೋವರೆಗೂ ನಮ್ಮಂತವ್ರು ಆಸರೆ ಇಲ್ಲದೆ, ಹೇಳೋರು ಕೇಳೋರು ಇಲ್ಲದೆ, ಬೀದಿಲ್ ಬಿದ್ದು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಎಂತ ಕೆಲಸ ಮಾಡ್ಬಿಟ್ರೆ ನೋಡ. ತಪ್ಪು ಮಾಡಿಲ್ಲ ಆಶಾ.
ನಿರಪರಾಧಿ. ಪ್ಲೀಸ್ ಬಿಲೀವ್ ಮೀ, ಪ್ಲೀಸ್ ಬಿಲೀವ್ ಮೀ, ಪ್ಲೀಸ್ ಬಿಲೀವ್ ಮೀ. ಯಾಕೋ ಕಲ್ವರಿಸ್ತಾ ಇದೀಯಾ? ನಿನ್ನ ಆಶಾ ಆವಾಗಲೇ ಸತ್ತೋದ್ಲು ಕಣೋ. ನೀನ್ ಸುಳ್ಳು ಹೇಳ್ತಿದ್ದೆ ಉಮೇಶ್. ಛೇ, ನಿನ್ನ ಆಶಾ ಆವಾಗಲೇ ಸತ್ತೋದ್ಲು ಕಣೋ. ನೋ, ಗೆಟ್ ಔಟ್, ಔಟ್. ಇನ್ಯಾವ ಹೆಣ್ಮಕ್ಳು ಈ ಸ್ಥಿತಿ ಬರಬಾರ್ದು. ನಿನ್ನಂತ ಪಾಪಿಗಳು ಬದುಕಿರೋವರೆಗೂ ನಮ್ಮಂತವ್ರು ಆಸರೆ ಇಲ್ಲದೆ ಸುಳ್ಳಾಗೋದು. ಅಕ್ಷಯ್, ನಾನ್ ತಪ್ಪು ಮಾಡ್ಬಿಟ್ಟೆ. ನೀವು ನಿರಪರಾಧಿ ಅಂತ ಗೊತ್ತಿಲ್ಲದೆ ದುಡುಕ್ಬಿಟ್ಟೆ. ಪರವಾಗಿಲ್ಲ ಆಶಾ, ನಿನ್ನ ಕೈಯಾರೆ ನನ್ನ ಪ್ರಾಣ ಹೋದ್ರು ನಾನು ಸಂತೋಷಕ್ಕೆ ಸಾಯಕ್ಕೆ ಸಿದ್ಧವಾಗಿದ್ದೀನಿ. ನಾನು ಆಶಾ ಅಲ್ಲ ಅಕ್ಷಯ್, ಗೌರಿ. ನಾನು ಆಶಾ ಇಬ್ರು ಅವಳಿ ಜವಳಿ ಸಂತೋಷವಾಗಿದ್ದ ನಮ್ಮ ಮನೇಲಿ ಅಪ್ಪನಿಗೂ ಅಮ್ಮನಿಗೂ ಜಗಳ ಆಯ್ತು. ನೋಡಿ, ನಾನು ಇಲ್ಲಿರಲ್ಲ. ನಾನು ನನ್ನ ಮನೆಗೆ ಹೋಗ್ತೀನಿ. ನೋಡೇ, ನನ್ನ ಮಾತು ಕೇಳು. ಇದನ್ನೇ ಸಾಧಿಸ್ಬೇಡ. ಹೆಣ್ಣಿಗೆ ಅಹಂಕಾರ ಒಳ್ಳೇದಲ್ಲ. ಮಕ್ಕಳು ಇದನ್ನೇ ಕಲ್ತಾರು. ಮಕ್ಕಳು ನನ್ನ ಪದ್ಧತಿ ಪ್ರಕಾರನೇ ಬೆಳಿಬೇಕು. ನಾನು ಇಲ್ಲಿರಲ್ಲ. ನನ್ನ ತವ್ರ ಮನೆಗೆ ಹೋಗ್ತೀನಿ. ನೀನ್ ತವ್ರ ಮನೆಗೆ ಹೋಗೋದಾದ್ರೆ ಮಕ್ಕಳನ್ನೆಲ್ಲೇ ಬಿಟ್ಟು ನೀನ್ ಹೇಗೆ ಓದಿಯಾ ಹಾಗೆ ಹೋಗು. ಏನ್ರಮ್ಮ, ನೀವು ನಿಮ್ಮ ಅಮ್ಮನ ಜೊತೆ ಹೋಗ್ತೀರಾ? ಅಮ್ಮ, ನಾವು ಇಲ್ಲೇ ಇರೋಣಮ್ಮ. ಆಶಾ, ನೀನ್ ಬೇಕಾದ್ರೆ ನಿಮ್ಮ ಅಪ್ಪನ ಜೊತೆಲೇ ಇರು. ಗೌರಿ, ನೀನ್ ಬಾಮ್ಮ ಹೋಗೋಣ. ಬೇಡ ಕಣೆ, ನನ್ನ ಮಾತು ಕೇಳು. ದುಡುಕ್ಬೇಡ. ನೋಡೋದು ಇಲ್ಲ, ಕೇಳೋದು ಇಲ್ಲ. ನಾನು ಹೋಗೋಳೆ. ಬೇಡ ಕಣೆ. ಗೌರಿ, ಬಾ ಹೋಗೋಣ. ಬಾಮ್ಮ ಆಶಾ, ಬಾ. ನನ್ನ ಚಿನ್ನ. ಅಪ್ಪನ ಜೊತೆ ಆಶಾ ಅಲ್ಲೇ ಇದ್ಲು. ಅಮ್ಮನ ಜೊತೆ ನಾನು ಹಳ್ಳಿಗೆ ಬಂದೆ. ಒಂದ್ಸಲ ಅಪ್ಪ ನೋಡ್ಬೇಕು ಅಂತ ಹೋದಾಗ ಆಶಾ ನಿಮ್ ಬಗ್ಗೆ ಹೇಳಿದ್ಲು. ನಿಮ್ ಫೋಟೋ ತೋರಿಸಿ ಇವ್ರನ್ನೇ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಏನೇ ಆದ್ರೂ ಆ ದೇವ್ರು ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟ. ನಾನು ಏನ್ ತಪ್ಪು ಮಾಡಿದೆ ಅಂತ ಆ ದೇವ್ರು ನನ್ಗೆ ಏನಿದೆ ಶಿಕ್ಷೆ ಕೊಟ್ಟ. ಸಮಾಧಾನ ಮಾಡ್ಕೊಳ್ಳಿ ಅಕ್ಷಯ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಹಾಗೆ ನಾನು ಒಬ್ರನ್ನ ನನಗೆ ಅರಿವಿಲ್ದಂಗೆ ಪ್ರೀತಿಸ್ಬಿಟ್ಟೆ. ನನ್ನ ಪ್ರೀತಿ ಕೊನೆ ಎಲ್ಲಿದೆಯೋ ಆ ದೇವರಿಗೆ ಗೊತ್ತು. ಅಕ್ಷಯ್, ನಾನು ಹೇಳೋ ವಿಷಯ ಕೇಳಿ ನನಗೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ವಿಷಯ ನನ್ಗೆ ಹೇಳ್ದೆ ಇರಕ್ಕಾಗಲ್ಲ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಆ ಸಿದ್ಧಾರ್ಥ್ ಪ್ರೀತಿಸ್ತಿದ್ದಾನೆ. ಅವನ ಪ್ರೀತಿ ನಾನು ಸಹಿಸ್ಲ ಅಕ್ಷಯ್. ಎಲ್ಲ ಕನಸು. ಒಂದ್ ಕಡೆ ಇನ್ನೊಂದು ಕಡೆ ಆರಾಧ್ಯ ದೇವತೆ. ಅಕ್ಷಯ್,
ಈ ಮನೆ, ಕಾರು, ನನ್ನ ಆಸ್ತಿ ಫುಲ್ ನಿನ್ಗೆ ಕೊಡ್ತೀನಿ. ನನಗೆ ನನ್ನ ಸಿದ್ಧಾರ್ಥ್ ಬೇಕು. ನನಗೆ ನನ್ನ ಸಿದ್ಧಾರ್ಥ್ ಬೇಕು. ಐ ನೀಡ್ ಸಿದ್ಧಾರ್ಥ್ ಅಟ್ ಎನಿ ಕಾಸ್ಟ್. ಐ ನೀಡ್ ಸಿದ್ಧಾರ್ಥ್. ಐ ನೀಡ್ ಹಿಮ್. ನೀನೇನ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ನನಗೆ ನನ್ನ ಸಿದ್ಧಾರ್ಥ್ ಬೇಕು. ನನಗೇನು ಬೇಡಮ್ಮ, ನಿನ್ ಸಾವಾಸ ನಂಗೆ ಸಾಕು. ನಾನು ಹೋಗ್ತೀನಮ್ಮ. ಅಯ್ಯೋ ಹೋಗ್ತೇನೋ? ಹೋಗೋ ಹೋಗೋ. ನೀನೊಬ್ಬ ಹೊರಟೋದ್ರೆ ನನ್ಗೆ ಯಾರು ಸಿಗಲ್ವಾ? ನನ್ನ ಆಸೆ ಇಲ್ಲೇ ಮುಗ್ದೋಗುತ್ತೆ ಅನ್ಕೊಂಡಿದ್ಯಾ? ನನಗೆ ಗೊತ್ತು, ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನು ಮಾಡೇ ಮಾಡ್ತೀನಿ. ಸಿದ್ಧಾರ್ಥ್ ಯಾವತ್ತಿದ್ರು ನನ್ನವನೇ. ಏ ಹುಡುಗಿ, ನೀನು ಹೇಳೋದ್ರಲ್ಲೇನಾದ್ರೂ ಸುಳ್ಳಿತ್ತು ಅಂದ್ರೆ ನಿನ್ನ ರೀ ಮಿಸ್ಟರ್, ನಿಮ್ ಪೌರುಷನ ಅಲ್ಲಿ ಹೋಗಿ ತೋರಿಸಿ. ವಿಷಯ ಏನು ಅಂತ ಹೇಳಿದೀನಿ. ಅದು ಅಲ್ಲದೆ ನೀವಾಗಿ ಅವತ್ ಬಂದು ಗೌರಿನ ನಾನ್ ಮದ್ವೆ ಆಗೋ ಹುಡುಗಿ ಅಂತ ಹೇಳಿದ್ರಿ. ಇಲ್ಲ ಅಂದ್ರೆ ಆ ವಿಷಯ ನನ್ಗ್ಯಾಕ್ರಿ ಬೇಕು? ನೀವೇನಾದ್ರೂ ಮಾಡ್ಕೊಡಿ. ಏ ಗೌರಿ, ನೀ ನನಗೆ ಕೈ ಕೊಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ಗೇನು ಮಾಡಬೇಕು ಅಂತ ನನಗೆ ಗೊತ್ತು. ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಅಕ್ಕ, ಯಾಕೆ ಏನು ಮಾತಾಡ್ತಿಲ್ಲ? ಏನಂತ ಮಾತಾಡ್ಲಿ ಭಾಗ್ಯ, ಏನಂತ ಮಾತಾಡ್ಲಿ? ಹೇಳೋದಿಕ್ಕೆ ಇನ್ನೇನು ಉಳಿದಿದೆ? ಯಾಕೆ ಉಳ್ದಿಲ್ಲ? ಅದು ನಿಮಗ್ ತಿಳಿದಿಲ್ಲ ಅಷ್ಟೇ. ಏನ್ ಹೇಳ್ತಿದ್ದೀರಾ? ನಿಜ ಹೇಳ್ತಾ ಇದ್ದೀನಮ್ಮ. ನೀವು ಬದಲಾಗ್ಬೇಕು. ನಿಮ್ ಸಿದ್ಧಾರ್ಥ ನಿಮಗೆ ಸಿಗ್ಬೇಕಾದ್ರೆ ನೀವು ಬದಲಾಗ್ಲೇಬೇಕು. ಆಗ್ಲೇ ನಿಮ್ ಸಿದ್ಧಾರ್ಥ ನಿಮಗೆ ಸಿಗಕ್ ಸಾಧ್ಯ. ಅಂದ್ರೆ ಕ್ಷಣ ಕ್ಷಣಕ್ಕೂ ಒನಕು ಒಯ್ಯಾರ ಮಾಡ್ತಾ, ಬಣ್ಣದ ಚಿಟ್ಟೆ ಆಗಿ ಹಾರಾಡ್ತಾ, ತುಂಡು ಬಟ್ಟೆ ತೊಟ್ಟು ಕಣ್ಣು ಕುಕ್ಕೋ ಹಾಗೆ ಎದುರುಗಡೆ ಬಂದ್ರೆ ಯಾವ ಗಂಡಸಿಗೆ ಮನಸ್ಸು ಸೋಲಲ್ಲ. ಅಂದ್ರೆ ನಮ್ಮಕ್ಕನ್ನು ತುಂಡ್ಲಂಗ ಹಾಕೋಬೇಕಾ? ನಾನ್ ತುಂಡ್ಲಂಗ ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ಸಿದ್ಧಾರ್ಥ್ ನಿಮ್ಮ ಅಕ್ಕನಿಗೆ ಬೇಕು ಅಂದ್ರೆ ತುಂಡ್ಲಂಗ ಹಾಕೊಳ್ಳೇಬೇಕು ಅಷ್ಟೇ. ನಿನ್ನಿಷ್ಟ. ಮಾಡ್ತೀನಿ. ನಿಧಾನವಾಗಿ ಹೋಗ, ಬಿದ್ದಿದ್ಯಾ? ಹಾಗೆ ನಿಧಾನ. ಅಮ್ಮ ತಾಯಿ, ನಾನು ಮೊದಲೇ ಬಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ. ನೋಡ್ಕೊಂಡಿದ್ದೀನಿ. ಚಿಚ್ಚಿ, ಈ ಆಕಾರದಲ್ಲಿ ಎಲ್ಲಿಗೆ ಹೋಗ್ತೀಯಾ? ಅಯ್ಯೋ, ಈಗೇನೇ ಮಾಡೋದು? ನಾನು ಇದನ್ನೆಲ್ಲ ಡೋಬಿ, ಇದನ್ನ ಬಿಸಾಕ್ತೀನಿ, ಇನ್ನೊಂದನ್ನ ಎತ್ಕೊಂಡ್ ಬರ್ತೀನಿ. What is this? I love you, Siddharth. I love you. ನನಗೆ ಬೇಕು. ನಾನು ಯಾವತ್ತು ನನ್ನ ಹೃದಯನ ನಿಮ್ಗೆ ಅರ್ಪಿಸ್ಬಿಟ್ಟೆ. I love you, Siddharth. I love you. Stop it, ಶೀಲಾ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನೀನ್ ಹೃದಯ ಅರ್ಪಿಸಿದೆ ಅಂತ ನಾನ್ ನಿನ್ ಲವ್ ಮಾಡ್ಬೇಕಾ? ನೀನ್ ಮದುವೆ ಆಗ್ಬೇಕಾ? ಶೀಲಾ, ನನಗೂ ಹೃದಯ ಇದೆ, ಮನಸ್ಸಿದೆ. ಈ ಮನಸ್ಸನ್ನ ನಾನು ಗೌರಿಗಾಗಲೇ ಕೊಟ್ಬಿಟ್ಟಿದ್ದೀನಿ. ಸಿದ್ಧಾರ್ಥ್, ಹಾಗೆ ಹೇಳ್ಬೇಡಿ ಸಿದ್ಧಾರ್ಥ್. ನನಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ.
ನನ್ ಮದ್ವೆ ಅಂತಾದ್ರೆ ಅದು ನಿಮ್ ಜೊತೆ ಮಾತ್ರ, ನಿಮ್ ಜೊತೆ ಮಾತ್ರ. I love you, ಸಿದ್ಧಾರ್ಥ್. I love you. ಓ, ಇದೇ ನಿನ್ನ ಕೊನೆ ನಿರ್ಧಾರನ? ನೋಡು, ನೀನ್ ನನ್ನ ಮದುವೆ ಆಗೋದಾದ್ರೆ ಈ ದೇಹದ ಜೊತೆ ಮಾತ್ರ, ಆದ್ರೆ ನನ್ನ ಮನಸ್ಸನ್ನು ಮಾತ್ರ ಈ ಜನ್ಮದಲ್ಲಿ ಕೊಡೋಕ್ಕಾಗಲ್ಲ. ಸಿದ್ಧಾರ್ಥ್, ನೀವು ನನ್ನವರಾಗಬೇಕೆಂಬ ಹುಚ್ಚಿನಲ್ಲಿ ನಾನು ಯಾವಾಗ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಸಿದ್ಧಾರ್ಥ್, ನನ್ನ ತಪ್ಪಾಯಿತು. ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ನಿನ್ನ ಕ್ಷಮಿಸೋದ? ಅದು ಸಾಧ್ಯನೇ ಇಲ್ಲ. ಸಿದ್ಧಾರ್ಥ್, ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಿನ್ನನ್ನು ಕ್ಷಮಿಸಬೇಕು ಅಂದ್ರೆ ನೀನು ಆ ನನ್ನ ಗೌರಿಯಾಗಿ ಬರಬೇಕು. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಿನ್ನನ್ನು ನೋಡೋದಿಕ್ಕೆ. ಎಲ್ಲರೂ ಮದುವೆ ಆದ್ಮೇಲೆ ಶೋಭನ ಮಾಡ್ತಾರೆ, ನಾನು ಮದುವೆಗೆ ಮುಂಚೆನೆ ಶೋಭನ ಮಾಡ್ತೀನಿ. ನಂತರ ಕೈ ಕೊಟ್ಟು ವಿಲನ್ ಆಗಲ್ಲ. ನಿನ್ನ ಮದುವೆ ಆಗ್ತೀನಿ, ನಿನಗೆ ಬಾಳ್ ಕೊಡ್ತೀನಿ. ಯಾಕೆಂದ್ರೆ ನೀನ್ ನನ್ನ ಮುದ್ದು ಸೊಸೆ ಅಲ್ವಾ, ಅದಕ್ಕೆ. ತಂದೆ ಸತ್ ನಂತರ ಸೋದರ ಮಾವ ದೇವರ ಸ್ವರೂಪ ಅಂತಾನೆ, ಆದ್ರೆ ನೀನು ಎತ್ತಿ ಮುದ್ದಾಡಕ್ ಬಂದಿದ್ದೀನಿ ಅಂತೀಯಾ? ಅನ್ನು ನೀನ್ ಏನೇ ಸೆಂಟಿಮೆಂಟ್ ಪ್ಲೇ ಮಾಡಿದ್ರು ನಾನು ಸುಮ್ಮನೆ ಬಿಡಲ್ಲ. ನೋಡು, ನಾನೊಬ್ರನ್ನ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ, ಅವರನ್ನೇ ದೇವರು ಅಂತ ಆರಾಧಿಸ್ತಾ ಇದ್ದೀನಿ. ಮನ್ಸನ್ನ ಅವ್ರಿಗೆ ಕೊಟ್ಟು ದೇಹನ ಬೇರೆಯವ್ರಿಗೆ ಒಪ್ಸಿದ್ರೆ ಇದಕ್ಕಿಂತ ವ್ಯಭಿಚಾರ ಇದೆಯಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಯಾರಿಗಾದ್ರೂ ಮನಸ್ಸು ಕೊಡು, ಆದ್ರೆ ನನ್ ಮಾತ್ರ ಮದುವೆ ಆಗ್ಲೇಬೇಕು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದು ಹ್ಯಾಕ್ ಸಾಧ್ಯ ಇಲ್ಲ ನೋಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಅಕ್ಷಯ್, ಇದೊಂದ್ಸಲ ಗೌರಿನ ಕಾಪಾಡಿ. ಇದಕ್ಕೆಲ್ಲ ನಾನೇ ಕಾರಣ. ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ. ಸಿದ್ಧಾರ್ಥ್ ನನ್ನ ಲವ್ ಮಾಡ್ಬೇಕು ಅಂತ ಗೌರಿಗೂ ಅವನಿಗೂ ಆಗ್ದಾಗ ಮಾಡಿದೆ. ಇದಕ್ಕೆಲ್ಲ ನಾನೇ ಕಾರಣ. ಇದಕ್ಕೆ ನಾವೇ ಒಂದು ಪರಿಹಾರ ಹುಡುಕ್ಬೇಕು. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಳ್ ಹಾಳಾಗೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಅಕ್ಷಯ್, ದಯವಿಟ್ಟು ಪ್ಲೀಸ್ ಇದೊಂದ್ಸಲ ಗೌರಿನ ಕಾಪಾಡಿ. ಪ್ಲೀಸ್ ಅಕ್ಷಯ್, ನಿಮ್ಮನ್ನೇನೋ ಕೇಳೋದಿಲ್ಲ. ಪ್ಲೀಸ್. ನೋ, ಹಾಗಾಗ್ಬಾರ್ದು. ನಾನು ಬದುಕಿರೋರ್ಗು ಹಾಗಾಗಕ್ ನಾನು ಬಿಡೋದಿಲ್ಲ. ಗೌರಿ ನನ್ನ ಸಿದ್ಧಾರ್ಥಕ್ಕೆ ಸೇರ್ಬೇಕು, ಅವ್ರು ನನ್ನ ಸಿದ್ಧಾರ್ಥಕ್ಕೆ ಸೇರ್ಬೇಕು.
ಸಿದ್ಧಾರ್ಥ್, ಸಿದ್ಧಾರ್ಥ್, ನಾನು ಗೌರಿನ ಆಶಾ ಅಂತ ತಿಳ್ಕೊಂಡು ಇವರನ್ನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಪ್ರೇಮ ದೇವತೆ ಜೊತೆ ಸದಾಕಾಲ ಸುಖವಾಗಿ ಮಾಡಿ